ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 874 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 23 ಮೇ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭೂಮಿ ರಾಜ್ಯ ವಿಷಯವಾಗಿದ್ದರೂ ಜಿಲ್ಲಾ ಮರುನಾಮಕರಣಕ್ಕೆ ಅಧಿಕೃತವಾಗಿ ಮಾನ್ಯತೆ ಪಡೆಯಲು ಕೇಂದ್ರ ಸರ್ಕಾರದಿಂದ ಏನು ಅವಶ್ಯಕತೆ ಇದೆ? Even though land is a state subject, what is often required from central government for district renaming to be officially recognized? ಸೊ ನಾನು ಈ ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ, ನಮ್ಮ ಕರ್ನಾಟಕದ ರಾಮನಗರ ಜಿಲ್ಲೆಯನ್ನು ಈಗ ಮರುನಾಮಕರಣ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಈ ಒಂದು ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಸೊ ಈ ರೀತಿಯ ಮರುನಾಮಕರಣ ಏನಿದೆ, ಸೊ ಅದರ ಅಧಿಕಾರ ನಮ್ಮ ಒಂದು ಸಂವಿಧಾನದ ಪ್ರಕಾರ ಯಾರಿಗೆ ಆ ಒಂದು ಅಧಿಕಾರ ಇದೆ ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ನಮ್ಮ ರಾಜ್ಯ ಸರ್ಕಾರ ಇದನ್ನ ಅಧಿಕೃತವಾಗಿ ಅಂಗೀಕಾರ ಮಾಡಿರೋದ್ರಿಂದ ಸೊ ಇದನ್ನ ಅಫಿಷಿಯಲಿ ನಾವು ನೋಟಿಫೈ ಮಾಡಲಿಕ್ಕೆ ಕೇಂದ್ರ ಸರ್ಕಾರದಿಂದ ಏನು ಅವಶ್ಯಕತೆ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗೃಹ ಸಚಿವಾಲಯದಿಂದ ನಿರಾಕ್ಷೇಪಣಾ ಪ್ರಮಾಣ ಪತ್ರ. ಇದನ್ನು ನಾವು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಫ್ರಮ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಶನ್ ಬೇಕಾಗಿರುತ್ತೆ. ಬಟ್ ಈಗ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡದಿದ್ದರೂ ಕೂಡ ಸೊ ಈ ಒಂದು ಮರುನಾಮಕರಣ ಪ್ರಕ್ರಿಯೆಯನ್ನ ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಸೊ ಅದರಿಂದ ಇದರಲ್ಲಿ ಬರ್ತಕ್ಕಂಥ ಸಾಂವಿಧಾನಿಕವಾಗಿರ್ತಕ್ಕಂಥ ನಿಬಂಧನೆಗಳನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ದ ಕರ್ನಾಟಕ ಗವರ್ಮೆಂಟ್ ಡಿಸೈಡ್ಸ್ ಟು ರೀನೇಮ್ ರಾಮನಗರ ಡಿಸ್ಟ್ರಿಕ್ಟ್. ಸೊ ರಾಮನಗರ ಜಿಲ್ಲೆಯನ್ನ ಇನ್ ಮುಂದೆ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯು ಕ್ಯಾನ್ ಸಿ ದ ಮ್ಯಾಪ್ ಆಫ್ ರಾಮನಗರ. ಸೊ ರಾಮನಗರದ ನೈಬರಿಂಗ್ ಡಿಸ್ಟ್ರಿಕ್ಟ್ಸ್ ಗಳನ್ನ ನಾವಿಲ್ಲಿ ನೋಡೋದಾದ್ರೆ ಸೊ ವಿ ಕ್ಯಾನ್ ಸ್ಟಾರ್ಟ್ ಫ್ರಮ್ ಹಿಯರ್. ಸೊ ಪಕ್ಕದಲ್ಲಿ ತುಮಕೂರು, ಅದಾದ್ಮೇಲೆ ಮಂಡ್ಯ, ಈ ಭಾಗದಲ್ಲಿ ನಾವು ಚಾಮರಾಜನಗರವನ್ನು ನೋಡ್ಬೋದು, ಅದಾದ್ಮೇಲೆ ಬೆಂಗಳೂರನ್ನ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ಪಕ್ಕದ ರಾಜ್ಯವಾಗಿರ್ತಕ್ಕಂಥ ತಮಿಳುನಾಡು ಜೊತೆ ಕೂಡ ಸೊ ಈ ಒಂದು ರಾಮನಗರ ತನ್ನ ಗಡಿಯನ್ನ ಶೇರ್ ಮಾಡ್ಕೊಳ್ತಾ ಇರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ಈಗ ನಮ್ಮ ಕರ್ನಾಟಕ ಕ್ಯಾಬಿನೆಟ್ ಏನಿದೆ ಹ್ಯಾಸ್ ಅಪ್ರೂವ್ಡ್ ದಿ ರೀನೇಮಿಂಗ್ ಆಫ್ ರಾಮನಗರ ಡಿಸ್ಟ್ರಿಕ್ಟ್ ಆಸ್ ಬೆಂಗಳೂರು ಸೌತ್. ಸೊ ಕೇಂದ್ರ ಗೃಹ ಸಚಿವಾಲಯ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಲಿಕ್ಕೆ ನಿರಾಕ್ಷೇಪಣಾ ಪ್ರಮಾಣ ಪತ್ರ ಕೊಡಬೇಕಾಗಿರುತ್ತೆ. ಬಟ್ ಅವರು ಕೊಡದಿದ್ರೂ ಕೂಡ ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡದಿದ್ರೂ ಕೂಡ ನಮ್ಮ ಕರ್ನಾಟಕದ ಸಚಿವ ಸಂಪುಟ ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡ್ತಕ್ಕಂಥ ಒಂದು ಅನುಮೋದನೆಯನ್ನು ಈಗ ನೀಡಿರುತ್ತೆ. ಹಾಗಿದ್ರೆ ನಮ್ಮ ಕರ್ನಾಟಕದಿಂದ ಯಾವ ಒಂದು ಜಸ್ಟಿಫಿಕೇಶನ್ ಅನ್ನ ಇದಕ್ಕೆ ಕೊಡ್ತಾ ಇದ್ದಾರೆ ಅಥವಾ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ಅನ್ನೋದು ನಮಗೆ ಈ ಆರ್ಟಿಕಲ್ ಅಲ್ಲಿ ಗೊತ್ತಾಗಬೇಕಾಗಿರುತ್ತೆ. ಕಾರಣ ಏನು ಅಂದರೆ ಕೇಂದ್ರ ಸರ್ಕಾರ ಯಾವುದೇ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಸೊ ಅದನ್ನ ಬೈಪಾಸ್ ಮಾಡಿ ಈ ಒಂದು ಮರುನಾಮಕರಣ ಮಾಡಿರುವ ಕಾರಣದಿಂದ ಅದಕ್ಕೆ ಕಾರಣವನ್ನ ಅಥವಾ ಜಸ್ಟಿಫಿಕೇಶನ್ ಅನ್ನ ಏನ್ ಹೇಳ್ತಾ ಇದೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ತಿಳ್ಕೊಳ್ತಾ ಬರೋಣ. ಸೊ ಇದರ ಪ್ರಮುಖ ಅಂಶಗಳನ್ನ ನಾವು ನೋಡೋದಾದ್ರೆ, ಸೊ ರಾಮನಗರ ವಾಸ್ ಒರಿಜಿನಲಿ ಪಾರ್ಟ್ ಆಫ್ ಬೆಂಗಳೂರು ಡಿಸ್ಟ್ರಿಕ್ಟ್ಸ್, ಅಂದ್ರೆ ಮೂಲತಃ ಅದು ಬೆಂಗಳೂರು ಜಿಲ್ಲೆಯ ಒಂದು ಭಾಗವಾಗಿತ್ತು. ಅಂಡ್ ರೀನೇಮಿಂಗ್ ಇಟ್ ಪ್ರಿಸರ್ವ್ಸ್ ಇಟ್ಸ್ ಬೆಂಗಳೂರು ಐಡೆಂಟಿಟಿ. ಅಂದ್ರೆ ಸೊ ಈಗ ಮರುನಾಮಕರಣ ಮಾಡಿರ್ತಕ್ಕಂಥದ್ದು ಯಾವ ಕಾರಣಕ್ಕಾಗಿ ಅಂತ ಮೊದಲ ಪಾಯಿಂಟ್ ಅನ್ನ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ದಟ್ಟು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಹೇಳಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ರಾಮನಗರ ಅಂತಕ್ಕಂಥದ್ದು ಮೂಲತಃ ಬೆಂಗಳೂರು ಜಿಲ್ಲೆಯ ಭಾಗವಾಗಿತ್ತು. ಸೊ ಇಟ್ ವಾಸ್ ಪಾರ್ಟ್ ಆಫ್ ಬೆಂಗಳೂರು ಡಿಸ್ಟ್ರಿಕ್ಟ್ ಆಗಿರುತ್ತೆ. ಸೊ ಅದರಿಂದ ಈ ಒಂದು ಮರುನಾಮಕರಣ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದು ಬೆಂಗಳೂರು ಗುರುತನ್ನ ಮರುಸ್ಥಾಪನೆ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಮರುನಾಮಕರಣ ಅಂತ ಜಸ್ಟಿಫೈ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ದ ರೀನೇಮಿಂಗ್ ಏನಿದೆ ಇಟ್ ಅಲೈನ್ಸ್ ವಿತ್ ಕರ್ನಾಟಕಸ್ ಲ್ಯಾಂಡ್ ರೆವಿನ್ಯೂ ಆಕ್ಟ್, ಅಂದ್ರೆ ಒಂದು ಕಾಯ್ದೆ ಇದೆ. ಈ ಕಾಯ್ದೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಅಂತ ಹೇಳ್ತೇವೆ. ಸೊ ಈ ಒಂದು ಕಾಯ್ದೆಗೆ ಅನುಗುಣವಾಗಿದೆ, ಅಂದ್ರೆ ನಾವು ಯಾವುದೇ ಕಾನೂನನ್ನ ವೈಲೇಟ್ ಮಾಡಿಲ್ಲ. ಸೊ ಈ ಒಂದು ಕರ್ನಾಟಕದ ಭೂ ಕಂದಾಯ ಕಾಯ್ದೆ ಏನಿದೆ ಸೊ ಅದಕ್ಕೆ ಅನುಗುಣವಾಗಿ ನಾವು ಮರುನಾಮಕರಣ ಮಾಡಿದ್ದೇವೆ ಅಂತ ಹೇಳಲಾಗ್ತಾ ಇದೆ. ವಿಚ್ ಎಂಪವರ್ಸ್ ದ ಸ್ಟೇಟ್ ಟು ಮಾಡಿಫೈ ಡಿಸ್ಟ್ರಿಕ್ಟ್ ನೇಮ್ಸ್ ವಿತೌಟ್ ಸೆಂಟ್ರಲ್
ಅಪ್ರೂವಲ್, ಇದೇ ಪ್ರಾಬ್ಲಮ್. ಸೊ ಇಲ್ಲಿ ಒಂದು ಕಾಯ್ದೆಯಲ್ಲಿ ಸ್ಟೇಟ್ಗೆ ಸಂಪೂರ್ಣ ಅಧಿಕಾರ ಇರುತ್ತೆ ಅಂತ ಹೇಳ್ತಾರೆ. ಸೊ ಇನ್ನೊಂದು ಕಡೆ ಕೇಂದ್ರ ಸರ್ಕಾರದಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೊಳ್ಬೇಕು ಅಂತಾರೆ. ಸೊ ಇದರಿಂದ ಇಲ್ಲಿ ಆಂಬಿಗ್ಯೂಟಿ ಕ್ರಿಯೇಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಕರ್ನಾಟಕ ಭೂ ಕಂದಾಯ ಕಾಯ್ದೆಗೆ ಅನುಗುಣವಾಗಿ ಕೇಂದ್ರದ ಅನುಮೋದನೆ ಇಲ್ಲದೆ ಜಿಲ್ಲೆಗಳ ಹೆಸರನ್ನ ಮಾರ್ಪಡಿಸಲು ರಾಜ್ಯಕ್ಕೆ ಅಧಿಕಾರ ನೀಡ್ತಕ್ಕಂಥದ್ದು. ಸೊ ಈ ಒಂದು ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಕಾರಣವಾಗಿರುತ್ತೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡುತ್ತೆ ನಮ್ಮ ಸ್ಟೇಟ್ ಗವರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ, ಗವರ್ಮೆಂಟ್ ನೋಟಿಫಿಕೇಶನ್ ವಿಲ್ ಬಿ ಇಶ್ಯೂಡ್ ಸೂನ್ ಟು ಫಾರ್ಮಲೈಸ್ ದಿ ರೀನೇಮಿಂಗ್, ಅಂದ್ರೆ ಈ ಒಂದು ಮರುನಾಮಕರಣವನ್ನ ಔಪಚಾರಿಕಗೊಳಿಸಲು ಶೀಘ್ರದಲ್ಲೇ ಸರ್ಕಾರಿ ಅಧಿಸೂಚನೆಯನ್ನ ಹೊರಡಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಆಲ್ ಲ್ಯಾಂಡ್ ರೆಕಾರ್ಡ್ಸ್ ಮತ್ತೆ ಅಫಿಷಿಯಲ್ ಡಾಕ್ಯುಮೆಂಟ್ ಶುಡ್ ಬಿ ಅಪ್ಡೇಟೆಡ್, ಅಂದ್ರೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳಾಗಿರ್ಬೋದು ಅಥವಾ ಅಧಿಕೃತ ದಾಖಲೆಗಳಾಗಿರ್ಬೋದು ಎಲ್ಲಾ ಕೂಡ ಇದಕ್ಕೆ ಅನುಗುಣವಾಗಿ ನವೀಕರಿಸಿಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಲಾಗುತ್ತೆ. ಸೊ ಈಗ ನಮ್ಮ ಕಾನ್ಸ್ಟಿಟ್ಯೂಷನಲ್ ಮತ್ತೆ ಲೀಗಲ್ ಪ್ರಾವಿಷನ್ಸ್ ಏನ್ ಹೇಳುತ್ತೆ ಅಂತ ನೋಡೋಣ. ನಮ್ಮ ಸಂವಿಧಾನ ಮತ್ತು ಕಾನೂನು ನಿಬಂಧನೆಗಳು ಏನ್ ಹೇಳುತ್ತೆ ಅಂತ ನಾವು ನೋಡೋದಾದ್ರೆ, ಇಲ್ಲಿ ನಮ್ಮ ಒಂದು ಸಂವಿಧಾನದ ಪ್ರಕಾರ ಈ ಎಲ್ಲಾ ವಿಷಯಗಳನ್ನ 3 ಪಟ್ಟಿಗಳಾಗಿ ಡಿವೈಡ್ ಮಾಡ್ತಾರೆ. ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್ ಮತ್ತೆ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳ್ತೇವೆ. ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ ಮತ್ತೆ ಸಮವರ್ತಿ ಪಟ್ಟಿ ಅಂತ ಹೇಳ್ತೇವೆ. ಸೊ ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ಎಲ್ಲಾ ವಿಷಯಗಳ ಸಂಪೂರ್ಣ ಅಧಿಕಾರವನ್ನ ರಾಜ್ಯ ಸರ್ಕಾರಕ್ಕೆ, ಸೆಂಟ್ರಲ್ ಲಿಸ್ಟ್ ಅಲ್ಲಿ ಬಂದಿರತಕ್ಕಂಥ ವಿಷಯಗಳನ್ನ ಕೇಂದ್ರ ಸರ್ಕಾರಕ್ಕೆ, ಕೆಲವೊಂದು ವಿಷಯಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಬ್ಬರಿಗೂ ಸಂಬಂಧಪಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್, ಸೊ ಈ ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್, ವನ್ಯಜೀವಿಯನ್ನ ಸಂರಕ್ಷಣೆ ಮಾಡ್ತಕ್ಕಂಥ ವಿಷಯ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಸೊ ಅದು ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇರುತ್ತೆ. ಸ್ಟೇಟ್ ಗವರ್ಮೆಂಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಈಕ್ವಲ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಹೊಂದಿರುತ್ತೆ. ಬಟ್ ಈ ಒಂದು ಸ್ಟೇಟ್ ಲಿಸ್ಟ್ ಅಲ್ಲಿ 7th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅಂದ್ರೆ ನಮ್ಮ ಭಾರತೀಯ ಸಂವಿಧಾನದ 7ನೇ ಅನುಸೂಚಿಯಲ್ಲಿ ನಾವೇನು ಈ ಒಂದು ರಾಜ್ಯ ಪಟ್ಟಿಯನ್ನ ನೋಡ್ತೇವೆ. ಸೊ ಇದರಲ್ಲಿ ಎಂಟ್ರಿ ಸಂಖ್ಯೆ 18 ಅಂದ್ರೆ ನಮೂದು ಸಂಖ್ಯೆ 18ರಲ್ಲಿ ಲ್ಯಾಂಡ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ಅಂತ ಹೇಳುತ್ತೆ. ಅಂದ್ರೆ ಆ ಭೂಮಿ ಏನಿರುತ್ತೆ ಅದು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಅಂತ ಹೇಳುತ್ತೆ. ಸೊ ಅದರ ಅರ್ಥ ಏನು ಅಂದ್ರೆ, ಸ್ಟೇಟ್ಸ್ ಹ್ಯಾವ್ ದಿ ಅಥಾರಿಟಿ ಟು ಮ್ಯಾನೇಜ್ ಲ್ಯಾಂಡ್ ರಿಲೇಟೆಡ್ ಮ್ಯಾಟರ್ಸ್ ಇನ್ಕ್ಲೂಡಿಂಗ್ ರೀನೇಮಿಂಗ್ ಆಫ್ ದಿ ಡಿಸ್ಟ್ರಿಕ್ಟ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನಮೂದು ಸಂಖ್ಯೆ 18ರಲ್ಲಿ ಭೂಮಿ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವಾಗಿರುತ್ತೆ. ಅದರ ಅರ್ಥ ಏನು ಅಂದ್ರೆ, ಜಿಲ್ಲೆಗಳಿಗೆ ಮರುನಾಮಕರಣ ಸೇರಿದಂತೆ ಭೂ ಸಂಬಂಧಿತ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಅಧಿಕಾರವನ್ನ ರಾಜ್ಯ ಸರ್ಕಾರ ನಿರ್ವಹಿಸಬಹುದು ಅನ್ನೋದನ್ನ ಸೊ ಈ ಒಂದು ಭಾರತೀಯ ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಬರ್ತಕ್ಕಂಥ ನಮೂದು ಸಂಖ್ಯೆ 18 ಇಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇನ್ನೊಂದು ಎಂಟ್ರಿ ನಂಬರ್ 45 ಅಂತ ಇದೆ, ನಮೂದು ಸಂಖ್ಯೆ 45 ಅಂತ ಇದೆ. ಸೊ ಇಲ್ಲಿ ಲ್ಯಾಂಡ್ ರೆವಿನ್ಯೂ ಇಸ್ ಆಲ್ಸೋ ಸ್ಟೇಟ್ ಸಬ್ಜೆಕ್ಟ್, ಅಂದ್ರೆ ಈ ಭೂ ಕಂದಾಯ ಏನಿರುತ್ತೆ ಇದು ಕೂಡ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಎಂದು ನಮಗೆ ನಮೂದು ಸಂಖ್ಯೆ 45 ತಿಳಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಅರ್ಥ ಏನು ಅಂದ್ರೆ, ಇಟ್ ಮೇಕ್ಸ್ ದಿ ಸ್ಟೇಟ್ ಟು ಮೇಕ್ ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ವಿತೌಟ್ ಸೆಂಟ್ರಲ್ ಅಪ್ರೂವಲ್, ಅಂದ್ರೆ ಕೇಂದ್ರದ ಅನುಮೋದನೆ ಇಲ್ಲದೆ ಒಂದು ರಾಜ್ಯ, ಕರ್ನಾಟಕ ಆಗಿರ್ಬೋದು ಅಥವಾ ಯಾವುದೇ ರಾಜ್ಯ ಆಗಿರ್ಬೋದು, ಆಡಳಿತಾತ್ಮಕ ಬದಲಾವಣೆಗಳನ್ನ ಕೇಂದ್ರ ಸರ್ಕಾರದ ಅನುಮೋದನೆ ಇಲ್ಲದೆ ಮಾಡಿಕೊಳ್ಳಬಹುದು ಅನ್ನೋದನ್ನ ಈ ಒಂದು ನಮೂದು ಸಂಖ್ಯೆ 45 ಇಲ್ಲಿ ತಿಳಿಸ್ತಾ ಇದೆ. ಸೊ ಅದ್ರ ಜೊತೆಗೆ ಕರ್ನಾಟಕದ ಲ್ಯಾಂಡ್ ರೆವಿನ್ಯೂ ಆಕ್ಟ್ 1964 ಅಂತ ಬರುತ್ತೆ, ಅಂದ್ರೆ ಕರ್ನಾಟಕದ ಭೂ ಕಂದಾಯ ಕಾಯ್ದೆ 1964 ಅಂತ ಬರುತ್ತೆ. ಸೊ ಇದೇನು ಹೇಳುತ್ತೆ ಅಂತ ನಾವು ನೋಡೋದಾದ್ರೆ, ಇದರಲ್ಲಿ ಒಂದು ಸೆಕ್ಷನ್ 4 ಅಂತ ಬರುತ್ತೆ, ವಿಭಾಗ 4 ಅಂತ ಬರುತ್ತೆ. ಇಟ್ ಎಂಪವರ್ಸ್ ದಿ ಸ್ಟೇಟ್ ಗವರ್ಮೆಂಟ್ ಟು ಕ್ರಿಯೇಟ್, ಮಾಡಿಫೈ ಆರ್ ರೀನೇಮ್ ಡಿಸ್ಟ್ರಿಕ್ಟ್ಸ್, ತಾಲೂಕ್ಸ್ ಅಂಡ್ ರೆವಿನ್ಯೂ ಝೋನ್ಸ್. ಅಂದ್ರೆ ಈ ಒಂದು ವಿಭಾಗ 4ರ ಪ್ರಕಾರ ಜಿಲ್ಲೆಗಳಾಗಿರ್ಬೋದು, ಬಿಕಾಸ್ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಇವಾಗ ಜಿಲ್ಲೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮರುನಾಮಕರಣ ಆಗಿರುತ್ತೆ, ತಾಲೂಕುಗಳಾಗಿರ್ಬೋದು ಅಥವಾ ಕಂದಾಯ ವಲಯಗಳು ಅಥವಾ ವಿಭಾಗಗಳಾಗಿರ್ಬೋದು. ಸೊ ಇವುಗಳನ್ನ ರಚಿಸಲಿಕ್ಕೆ, ಮಾರ್ಪಾಡು ಮಾಡಲಿಕ್ಕೆ, ಸೊ ಇವಾಗ ಮಾರ್ಪಾಡನ್ನ ಮಾಡ್ತಾ ಇರ್ತಕ್ಕಂಥದ್ದು, ಮಾರ್ಪಾಡು ಮಾಡಲಿಕ್ಕೆ ಅಥವಾ ಮರುನಾಮಕರಣ ಮಾಡ್ತಕ್ಕಂಥ ಪ್ರಕ್ರಿಯೆನ ಈಗ ಮಾಡ್ತಾ ಇದ್ದಾರೆ. ಸೊ ಈ ಮರುನಾಮಕರಣ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರವನ್ನ ಸೊ ನೀಡಲಾಗಿರುತ್ತೆ ಅನ್ನೋದನ್ನ ವಿಭಾಗ 4ರಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ವಿಭಾಗ 4ರಲ್ಲಿ ತಿಳಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಯೂನಿಯನ್ ಗವರ್ಮೆಂಟ್ಸ್ ರೋಲ್ ಏನು, ಹಾಗಿದ್ರೆ ಕೇಂದ್ರ ಸರ್ಕಾರದ ಪಾತ್ರ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನಿರುತ್ತೆ ಅಂದ್ರೆ ಇದು ಏನೋ ನಮ್ಮ
ಭಾರತ ದೇಶದ ಗೃಹ ಸಚಿವಾಲಯ ಏನಿರುತ್ತೆ, ಸೊ ಅವರು ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಶನ್ ಅನ್ನ ಗ್ರಾಂಟ್ ಮಾಡಬೇಕಾಗಿರುತ್ತೆ. ಅಂದ್ರೆ ನಮ್ಗೇನು ಆಕ್ಷೇಪಣೆ ಇಲ್ಲ ಅಂತಕ್ಕಂಥ ಒಂದು ಸರ್ಟಿಫಿಕೇಟ್ ಅನ್ನ ಕೊಡಬೇಕಾಗಿರುತ್ತೆ. ಸೊ ಅದು ಕೇಂದ್ರ ಸರ್ಕಾರದ ಪಾತ್ರವಾಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಬಟ್ ಕರ್ನಾಟಕದ ಆರ್ಗ್ಯುಮೆಂಟ್ ಏನು? ಸೊ ಇಲ್ಲಿ ಕೇಂದ್ರ ಸರ್ಕಾರ NOC ಕೊಡಬೇಕಂತ ಕಾನೂನು ಹೇಳಿದ್ರೆ, ಸೊ ಕರ್ನಾಟಕದ ಆರ್ಗ್ಯುಮೆಂಟ್ ಏನಾಗಿರುತ್ತೆ ಅಂದ್ರೆ, ಕರ್ನಾಟಕ ಆರ್ಗ್ಯೂಸ್ ದಟ್ ಇನ್ಫಾರ್ಮಿಂಗ್ ದಿ ಸೆಂಟ್ರಲ್ ಗವರ್ಮೆಂಟ್ ಈಸ್ ಮ್ಯಾಂಡೇಟರಿ. ಅಂದ್ರೆ ಅವರಿಗೆ ಮಾಹಿತಿಯನ್ನ ತಿಳಿಸ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಬಟ್ ಅಪ್ರೂವಲ್ ಈಸ್ ನಾಟ್ ರಿಕ್ವೈರ್ಡ್. ಅಂದ್ರೆ ಅವರಿಂದ ನಾವು ಯಾವುದೇ ಅಪ್ರೂವಲ್ ಅನ್ನ ಅಥವಾ ಅನುಮೋದನೆಯನ್ನ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಕರ್ನಾಟಕದ ವಾದವಾಗಿರುತ್ತೆ. ಸೊ ಇಲ್ಲಿ ಕೆಲವೊಂದು ಪಾಸ್ಟ್ ಎಕ್ಸಾಂಪಲ್ಸ್ ಅನ್ನ ಇಲ್ಲಿ ಕೋಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಹಿಂದೆ ಆಗಿರ್ತಕ್ಕಂಥ ಮರುನಾಮಕರಣಗಳನ್ನ ಕೋಟ್ ಮಾಡುವಾಗ ವೇರ್ ಡಿಸ್ಟ್ರಿಕ್ಟ್ಸ್ ವರ್ ರೀನೇಮ್ಡ್ ವಿತೌಟ್ ಸೆಂಟ್ರಲ್ ಇಂಟರ್ವೆನ್ಷನ್. ಅಂದ್ರೆ ಕೆಲವೊಂದು ಜಿಲ್ಲೆಗಳನ್ನ ಕೇಂದ್ರ ಸರ್ಕಾರದ ಹಸ್ತಕ್ಷೇಪವಿಲ್ಲದೆ ಮರುನಾಮಕರಣ ಮಾಡಲಾಗಿರುತ್ತದೆ ಅಂತಕ್ಕಂಥ ಹಿಂದಿನ ಎಕ್ಸಾಂಪಲ್ಸ್ ಗಳನ್ನ ಇಲ್ಲಿ ಕೋಟ್ ಮಾಡುವ ಮುಖಾಂತರ ಕರ್ನಾಟಕ ತನ್ನ ಒಂದು ನಿರ್ಧಾರವನ್ನ ಇಲ್ಲಿ ಸ್ಪಷ್ಟೀಕರಣ ಕೊಡ್ತಾ ಇರ್ತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಒರಿಜಿನಲಿ ಒಂದು ರಾಮನಗರ ಜಿಲ್ಲೆ ಯಾಕಿದು ಇಷ್ಟೊಂದು ವಿವಾದಾಸ್ಪದವಾಗಿದೆ, ಸೊ ಯಾಕೆ ಈ ಒಂದು ಮರುನಾಮಕರಣಕ್ಕೆ ಇಷ್ಟೊಂದು ವಿರೋಧ ಇದೆ ಅಂತ ಇಲ್ಲಿ ನಾವು ನೋಡೋದಾದ್ರೆ, ಸೊ ಇದು ಮೋರ್ ಆಫ್ ಪೊಲಿಟಿಕಲ್ ಕಮ್ ಅಡ್ಮಿನಿಸ್ಟ್ರೇಟಿವ್ ತರ ನಮಗೆ ಕಾಣುತ್ತೆ. ಸೊ ರಾಮನಗರವನ್ನ ಬೆಂಗಳೂರಿಂದ 2007 ಅಲ್ಲಿ ಬೆಂಗಳೂರು ಜಿಲ್ಲೆಯಿಂದ ರಾಮನಗರ ಜಿಲ್ಲೆ ಎಂದು ಸೊ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿರ್ತಾರೆ. ಸೊ ಇದರಿಂದ ಸ್ವಲ್ಪ ಇದು ಪೊಲಿಟಿಕಲ್ ಆಂಗಲ್ ಅನ್ನ ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಬೆಂಗಳೂರು ಮೂಲದ ಸ್ಟಾರ್ಟ್ಅಪ್ ಎಥೇರಿಯಲ್ X ಅಭಿವೃದ್ಧಿಪಡಿಸುತ್ತಿರುವ ರಾಕೆಟ್ ನ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ರಾಕೆಟ್ ಬೀಯಿಂಗ್ ಡೆವಲಪ್ಡ್ ಬೈ ಬೆಂಗಳೂರು ಬೇಸ್ಡ್ ಸ್ಟಾರ್ಟ್ಅಪ್? ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಎಥೀರಿಯಲ್ X ಅಂತ ಹೇಳ್ತೇವೆ. ಸೊ ಇವರೊಂದು ರಾಕೆಟ್ ಅನ್ನ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಇದೊಂದು ಬೆಂಗಳೂರು ಮೂಲದ ಸ್ಪೇಸ್ ಟೆಕ್ನಾಲಜಿ ಆಗಿರುತ್ತೆ ಅಥವಾ ಬಾಹ್ಯಾಕಾಶ ತಂತ್ರಜ್ಞಾನ ಸಂಸ್ಥೆ ಆಗಿರುತ್ತೆ. ಸೊ ಇವರು ಒಂದು ರಾಕೆಟ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಈ ರಾಕೆಟ್ ನ ವಿಶೇಷತೆಗಳೇನು ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಆ ರಾಕೆಟ್ಗೆ ಏನಂತ ನಾಮಕರಣ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರೇಸರ್ ಕ್ರಸ್ಟ್ ಮಾರ್ಕ್ 1 ಅಂತ ಇದಕ್ಕೆ ನಾಮಕರಣ ಮಾಡಲಾಗಿರುತ್ತೆ. ಸೊ ಈ ಒಂದು ರಾಕೆಟ್ ಏನಿರುತ್ತೆ ಇದರ ಸ್ಪೆಷಾಲಿಟಿ ಏನು ಅಂದ್ರೆ, ದಿಸ್ ಇಸ್ ವರ್ಲ್ಡ್ಸ್ ಫಸ್ಟ್ ಫುಲ್ಲಿ ರಿಯೂಸಬಲ್ ಮೀಡಿಯಂ ಲಿಫ್ಟ್ ರಾಕೆಟ್ ಆಗಿರುತ್ತೆ. ಅಂದ್ರೆ ಪ್ರಪಂಚದ ಮೊಟ್ಟ ಮೊದಲ ಸಂಪೂರ್ಣ ಬಳಕೆ ಮಾಡಿಕೊಳ್ಳಬಹುದಾದ ಮಧ್ಯಮ ಲಿಫ್ಟ್ ರಾಕೆಟ್ ಆಗಿರುತ್ತೆ. ಆಕ್ಚುಲಿ ಸೊ ನಾವು ಬಹಳ ದಿನಗಳಿಂದ ಡಿಸ್ಕಸ್ ಮಾಡ್ತಾ ಇದ್ದೇವೆ ಈ ಫಾಲ್ಕಾನ್ 9 ರಾಕೆಟ್ ಅಂತ ನೀವು ಡಿಸ್ಕಸ್ ಮಾಡಿರ್ತೀವಿ. ಸೊ ಸಾಕಷ್ಟು ಬಾರಿ ಇದ್ರ ಬಗ್ಗೆ ನಾನು ಉಲ್ಲೇಖ ಮಾಡಿರ್ತೇನೆ. ಸೊ ಇದು ಕೂಡ ರೀಯೂಸಬಲ್ ರಾಕೆಟ್ ಆಗಿರುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ, ಈ ಎಂಟೈರ್ ರಾಕೆಟ್ ಅನ್ನ ಅಂದ್ರೆ ಐ ಆಮ್ ಟಾಕಿಂಗ್ ಅಬೌಟ್ ಫಾಲ್ಕನ್ 9 ರಾಕೆಟ್ ಏನಿರುತ್ತೆ, ಸೊ ಎಂಟೈರ್ ರಾಕೆಟ್ ಅನ್ನ ನಾವು ರೀಯೂಸ್ ಮಾಡೋಕ್ಕಾಗಲ್ಲ. ಓನ್ಲಿ ಆ ಬೂಸ್ಟರ್ ಸ್ಟೇಜ್ ಅಲ್ಲಿ ಏನ್ ಬರುತ್ತೆ, ಬೂಸ್ಟರ್ ಅಂದ್ರೆ ಅದನ್ನ ಇನಿಷಿಯಲಿ ಲಾಂಚ್ ಮಾಡಿದಾಗ ಬಳಕೆ ಮಾಡ್ತಕ್ಕಂಥ ಒಂದು ಭಾಗ ಏನಿರುತ್ತೆ, ಸೊ ಅದನ್ನ ಇನಿಷಿಯಲ್ ಥ್ರಸ್ಟ್ ಕೊಡ್ಲಿಕ್ಕೆ ನಾವು ಬಳಕೆ ಮಾಡ್ತೇವೆ. ಸೊ ಫಾಲ್ಕನ್ 9 ರಾಕೆಟ್ ಅಲ್ಲಿ ಓನ್ಲಿ ಬೂಸ್ಟರ್ ಸ್ಟೇಜ್ ಅಲ್ಲಿ ಬರ್ತಕ್ಕಂಥ ರಾಕೆಟ್ ಅನ್ನ ಮಾತ್ರ ನಾವು ರೀಯೂಸ್ ಮಾಡಬಹುದಾಗಿರುತ್ತೆ. ಬಟ್ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಬೆಂಗಳೂರಿನಲ್ಲಿ ಡೆವಲಪ್ ಆಗ್ತಾ ಇರ್ತಕ್ಕಂಥ ಈ ಒಂದು ರಾಕೆಟ್ ಏನಿದೆ, ಕಂಪ್ಲೀಟ್ ರಾಕೆಟ್ ಅನ್ನ ನಾವು ಮರುಬಳಕೆ ಮಾಡಬಹುದಾಗಿರುತ್ತೆ. ಸೊ ಇದರಿಂದ ನಾವು ಸಾಕಷ್ಟು ಸ್ಪೇಸ್ಗೆ ಮಾಡ್ತಕ್ಕಂಥ ಈ ಒಂದು ಲಾಂಚಸ್ ಏನಿರುತ್ತೆ, ಸಾಕಷ್ಟು ಹಣವನ್ನ ಅಥವಾ ತುಂಬಾ ಎಕನಾಮಿಕಲಿ ಈ ಒಂದು ಕಾರ್ಯಾಚರಣೆಗಳನ್ನ ನಾವು ಭವಿಷ್ಯದಲ್ಲಿ ಮಾಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇದೊಂದು ಬೆಂಗಳೂರು ಬೇಸ್ಡ್ ಸ್ಟಾರ್ಟ್ಅಪ್ ಆಗಿರುತ್ತೆ. ಇದನ್ನ ನಾವು ಎಥೀರಿಯಲ್ X ಅಂತ ಹೇಳ್ತೇವೆ. ಸೊ ಇವರು ಡೆವಲಪ್ ಮಾಡ್ತಾ ಇರ್ತಕ್ಕಂಥ ರಾಕೆಟ್ ಅನ್ನ ನಾವು ರೇಸರ್ ಕ್ರೆಸ್ಟ್ ಮಾರ್ಕ್ 1 ಅಂತ ಹೇಳ್ತೇವೆ. ಸೊ ಇದರ ವಿಶೇಷತೆ ಏನು ಅಂದ್ರೆ, ವರ್ಲ್ಡ್ಸ್ ಫಸ್ಟ್ ಫುಲ್ಲಿ ರಿಯೂಸಬಲ್ ಮೀಡಿಯಂ ಲಿಫ್ಟ್ ರಾಕೆಟ್ ಆಗಿರುತ್ತೆ. ಅಂದ್ರೆ ಪ್ರಪಂಚದ ಮೊಟ್ಟ ಮೊದಲ ಸಂಪೂರ್ಣವಾಗಿ ಮರುಬಳಕೆ ಮಾಡಬಹುದಾಗಿರ್ತಕ್ಕಂಥ ಮಧ್ಯಮ ಒಂದು ವ್ಯಾಪ್ತಿಯ ರಾಕೆಟ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದು ಆಸ್ ಐ ಟೋಲ್ಡ್ ಯು ಬಿಫೋರ್, ಇದು ನಮ್ಮ ಸ್ಪೇಸ್ ಲಾಂಚಸ್ ಏನಿದೆ ಇದನ್ನ ರೆವಲ್ಯೂಷನೈಸ್ ಮಾಡುತ್ತೆ, ಅಂದ್ರೆ ಕ್ರಾಂತಿಕಾರಿಗೊಳಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಸಾಕಷ್ಟು ಹಣವನ್ನ ಸೇವ್ ಮಾಡ್ತಕ್ಕಂಥ ಸಾಧ್ಯತೆಗಳನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಎಕ್ಸಾಂಪಲ್ ಅನ್ನ ನಾವು ಮುಂಚೆನೆ ಕೋಟ್ ಮಾಡಿರೋ ಹಾಗೆ, ಈ ಸ್ಪೇಸ್ ಎಕ್ಸ್ ನ ವತಿಯಿಂದ ಡೆವಲಪ್ ಮಾಡಿರ್ತಕ್ಕಂಥ ಈ ಒಂದು ಫಾಲ್ಕನ್ 9 ರಾಕೆಟ್ ಏನಿದೆ, ಇದರಲ್ಲಿ ದ ಬೂಸ್ಟರ್ ಸ್ಟೇಜ್ ಪಾರ್ಟ್ ಏನಿರುತ್ತೆ ಅದನ್ನ ಮಾತ್ರ ನಾವು ರೀಯೂಸ್ ಮಾಡಬಹುದಾಗಿರುತ್ತೆ. ಬಟ್ ರೇಸರ್ ಕ್ರೆಸ್ಟ್ ಮಾರ್ಕ್ 1 ಅಲ್ಲಿ ಏನಿದೆ, ಸೊ ಇದು
ಏನೋ ರಿಕವರ್ ಬೋತ್ ಬೂಸ್ಟರ್ ಮತ್ತೆ ಅಪ್ಪರ್ ಸ್ಟೇಜ್. ಬೂಸ್ಟರ್ ಸ್ಟೇಜ್ ಅಲ್ಲಿ ಇರ್ತಕ್ಕಂಥದ್ದು ಮತ್ತೆ ಮೇಲಿನ ಹಂತಗಳಲ್ಲಿರ್ತಕ್ಕಂಥ ರಾಕೆಟ್ ನ ಭಾಗ ಏನಿರುತ್ತೆ ಸಂಪೂರ್ಣವಾಗಿ ಅದನ್ನ ನಾವು ಮರುಬಳಕೆ ಮಾಡಬಹುದಾಗಿರ್ತಕ್ಕಂಥ ಒಂದು ರಾಕೆಟ್ ಆಗಿರುತ್ತೆ. ಸೊ ಈ ಒಂದು ರಾಕೆಟ್ ನಲ್ಲಿ ಒಂದು ಇನೋವೇಟಿವ್ ಇಂಜಿನ್ ಅನ್ನ ಬಳಕೆ ಮಾಡ್ತಾರೆ. ನವೀನವಾಗಿರ್ತಕ್ಕಂಥ ಅಥವಾ ನಾವೀನ್ಯದಿಂದ ಕೂಡಿರ್ತಕ್ಕಂಥ ಒಂದು ಇಂಜಿನ್ ಅನ್ನ ಬಳಕೆ ಮಾಡ್ತಾರೆ. ಸೊ ಆ ಒಂದು ಇಂಜಿನ್ ಏನಿದೆ ರಾಕೆಟ್ ಇಂಜಿನ್ ಸೈಕಲ್ ದಟ್ ಎಫಿಷಿಯೆಂಟ್ಲಿ ಆಪರೇಟ್ಸ್ ಇನ್ ಬೋತ್ ವಾಕ್ಯೂಮ್ and atmospheric conditions, reducing refurbishment cost. ಅಂದ್ರೆ ಈ ಒಂದು ರಾಕೆಟ್ ಏನಿದೆ ಸೊ ಇಟ್ ಈಸ್ ಕ್ರಿಯೇಟೆಡ್ ವಿತ್ ಅನ್ ಇಂಜಿನ್. ಆ ಇಂಜಿನ್ ಏನಿದೆ ಇಟ್ ಕಂಪ್ಲೀಟ್ಸ್ ಅ ಸೈಕಲ್ ಅಂತ ನಾವು ಏನಕ್ಕೆ ಹೇಳ್ತೀವಿ ಅಂದ್ರೆ ಸೊ ಅದು ರೀಯೂಸಬಲ್ ಆಗಬೇಕು. ರೀಯೂಸಬಲ್ ಆದ್ರೆ ಆಗಿದೆ ಅಂದ್ರೆ ಸೊ ದಟ್ ಹ್ಯಾಸ್ ಟು ಕಮ್ ಬ್ಯಾಕ್. ಸೊ ಈ ಒಂದು ಅದು ಮರುಪ್ರವೇಶ ಮಾಡಲಿಕ್ಕೆ ಆ ಹೊಸ ರಾಕೆಟ್ ಇಂಜಿನ್ ಏನಿದೆ ಅದು ನಿರ್ವಾತವಾಗಿರ್ಬೋದು. ನಿರ್ವಾತ ಅಂದ್ರೆ ಕಂಪ್ಲೀಟ್ ವಾಕ್ಯೂಮ್ ಆಗಿರ್ಬೋದು ಅಥವಾ ವಾತಾವರಣದ ಪರಿಸ್ಥಿತಿಗಳಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಸೊ ಅದರಿಂದ ಅದನ್ನ ರೀಫರ್ಬಿಶ್ ಮಾಡ್ತಕ್ಕಂಥದ್ದು ಅಂದ್ರೆ ಅದೇನಾದ್ರೂ ಡ್ಯಾಮೇಜ್ ಆಗಿದ್ರೆ ಅದನ್ನ ರೀಫರ್ಬಿಶ್ ಮಾಡ್ತಕ್ಕಂಥ ವೆಚ್ಚ ಏನಾಗುತ್ತೆ ಸೊ ಅದು ಬಹಳ ಕಡಿಮೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಲಾಂಚ್ ಕಾಸ್ಟ್ ಎಷ್ಟಾಗುತ್ತೆ ಅಂದ್ರೆ ಈ ಒಂದು ರಾಕೆಟ್ ಅನ್ನ ಬಳಸಿಕೊಂಡು ನಾವೇನಾದ್ರೂ ಉಡಾವಣೆ ಮಾಡಿದ್ರೆ ಸೊ ಆ ಉಡಾವಣಾ ವೆಚ್ಚ ಎಷ್ಟಾಗುತ್ತೆ ಅಂತ ನಾವು ನೋಡೋದಾದ್ರೆ ಸಮ್ವೇರ್ ಬಿಟ್ವೀನ್ $350 ಇಂದ $2000 ಪರ್ ಕೆಜಿ. ಅಂದ್ರೆ ಒಂದು ಕೆಜಿಗೆ $350 ಅಮೆರಿಕನ್ ಡಾಲರ್ನಿಂದ $2000 ವರೆಗೂ ಖರ್ಚಾಗುತ್ತೆ. ದಿಸ್ ಇಸ್ ಫಾರ್ ಲೋವರ್ ದೆನ್ ದಿ ಕರೆಂಟ್ ಗ್ಲೋಬಲ್ ಆವರೇಜ್. ಅಂದ್ರೆ ಪ್ರಸ್ತುತವಾಗಿ ಜಾಗತಿಕ ಸರಾಸರಿ ವೆಚ್ಚ ಏನಿರುತ್ತೆ ಸೊ ಅದಕ್ಕಿಂತ ಬಹಳಷ್ಟು ಕಡಿಮೆ ವೆಚ್ಚದಲ್ಲಿ ಸೊ ಈ ಒಂದು ಲಾಂಚ್ ಅನ್ನ ನಾವು ಸಂಪೂರ್ಣಗೊಳಿಸಬಹುದಾಗಿರುತ್ತೆ. ಸೊ ಈ ಒಂದು ರಾಕೆಟ್ ಅನ್ನ ಡೆವಲಪ್ ಮಾಡಲಿಕ್ಕೆ ಸೊ ಈ ಒಂದು ಈಥರ್ ಎಕ್ಸ್ ಅಂತ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೇವೆ, ಎಥೀರಿಯಲ್ ಎಕ್ಸ್ ಅಂತ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೇವೆ, ದೇ ಹ್ಯಾವ್ ಅಕ್ವೈರ್ಡ್ 16 acres ಇನ್ ತಮಿಳುನಾಡು. ಸೊ ತಮಿಳುನಾಡಿನಲ್ಲಿ 16 ಎಕರೆ ಜಾಗವನ್ನ ಅವರು ಅಕ್ವೈರ್ ಮಾಡ್ಕೊಂಡಿರ್ತಾರೆ ಟು ಬಿಲ್ಡ್ ಇಂಡಿಯಾಸ್ ಲಾರ್ಜೆಸ್ಟ್ ಪ್ರೈವೇಟ್ಲಿ ಡೆವಲಪ್ ರಾಕೆಟ್ ಇಂಜಿನ್ ಫೆಸಿಲಿಟಿ. ಅಂದ್ರೆ ಭಾರತ ದೇಶದ ಖಾಸಗಿಯಾಗಿ ಉತ್ಪಾದನೆ ಮಾಡ್ತಕ್ಕಂಥ ರಾಕೆಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಭಾರತ ದೇಶದ ಬೃಹತ್ ಮೂಲ ಸೌಕರ್ಯವನ್ನ ಡೆವಲಪ್ ಮಾಡಲಿಕ್ಕೆ ತಮಿಳುನಾಡಿನಲ್ಲಿ 16 ಎಕರೆಗಳನ್ನ ಇವರು ಸ್ವಾಧೀನ ಪಡಿಸಿಕೊಂಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಆಂಡೀಸ್ ಪರ್ವತಗಳು ದಕ್ಷಿಣ ಅಮೆರಿಕದಲ್ಲಿ ಎಷ್ಟು ದೇಶಗಳನ್ನು ವ್ಯಾಪಿಸಿವೆ? ದಿ ಆಂಡೀಸ್ ಮೌಂಟೇನ್ ಸ್ಪ್ಯಾನ್ಸ್ ಹೌ ಮೆನಿ ಕಂಟ್ರೀಸ್ ಇನ್ ಸೌತ್ ಅಮೆರಿಕಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಂಡೀಸ್ ಮೌಂಟೇನ್ ಅಂತಕ್ಕಂಥದ್ದು ಒನ್ ಆಫ್ ದಿ ಲಾಂಗೆಸ್ಟ್ ಮೌಂಟೇನ್ಸ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಇದು 7 ರಾಷ್ಟ್ರಗಳ ಮೂಲಕ ಹಾದು ಹೋಗ್ತಕ್ಕಂಥ ಒಂದು ಮೌಂಟೇನ್ ಆಗಿರುತ್ತೆ. ಆಂಡೀಸ್ ಮೌಂಟೇನ್ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಜಿಯೋಲಜಿಸ್ಟ್ ಅನ್ಕವರ್ ದ ಲಾರ್ಜೆಸ್ಟ್ ಕಾಪರ್, ಗೋಲ್ಡ್ ಅಂಡ್ ಸಿಲ್ವರ್ ಡೆಪಾಸಿಟ್ಸ್. ಅಂದ್ರೆ ಈ ಭೂವಿಜ್ಞಾನಿಗಳು ಅಂತ ನಾವೇನು ಹೇಳ್ತೇವೆ ಸೊ ಅವರು ನಮ್ಮ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ತಾಮ್ರ, ಚಿನ್ನ ಮತ್ತು ಬೆಳ್ಳಿ ನಿಕ್ಷೇಪಗಳನ್ನ ಹೊಂದಿರತಕ್ಕಂಥ ಪ್ರದೇಶಗಳನ್ನ ಈಗ ಪತ್ತೆ ಹಚ್ಚಿರ್ತಾರೆ. ಆ ಪತ್ತೆ ಹಚ್ಚಿರ್ತಕ್ಕಂಥ ಜಾಗ ಎಲ್ಲಿ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದನ್ನ ಏನೋ 3 ಮೆಟಲ್ಸ್, ಒಂದು ಕಾಪರ್ ಆಗಿರುತ್ತೆ, ಇನ್ನೊಂದು ಗೋಲ್ಡ್ ಆಗಿರುತ್ತೆ, ಇನ್ನೊಂದು ಸಿಲ್ವರ್ ಆಗಿರುತ್ತೆ. ಸೊ ಇದನ್ನ ಆಂಡೀಸ್ ಮೌಂಟೇನ್ಸ್ ಆಫ್ ಅರ್ಜೆಂಟೀನಾ ನಿಯರ್ ಬಾರ್ಡರಿಂಗ್ ಚಿಲಿ. ಅಂದ್ರೆ ಈ ಆಂಡೀಸ್ ಮೌಂಟೇನ್ಸ್ ಆಫ್ ಅರ್ಜೆಂಟೀನಾ ಅಂದ್ರೆ ಆಂಡೀಸ್ ಮೌಂಟೇನ್ ಅಂತಕ್ಕಂಥದ್ದು ಅನೇಕ ರಾಷ್ಟ್ರಗಳ ಮುಖಾಂತರ ಹಾದು ಹೋಗುತ್ತೆ. ಈ ಅರ್ಜೆಂಟೀನಾ ಭಾಗದಲ್ಲಿರ್ತಕ್ಕಂಥ ಆಂಡೀಸ್ ಮೌಂಟೇನ್ ಅದ್ರ ಜೊತೆಗೆ ಚಿಲಿಯ ಬಾರ್ಡರ್ ಅಥವಾ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಭಾಗದಲ್ಲಿ ಈ 3 ಮೆಟಲ್ಸ್ ಗಳನ್ನ ಈಗ ಅಥವಾ ಅದರ ನಿಕ್ಷೇಪಗಳನ್ನ ಈಗ ಪತ್ತೆ ಹಚ್ಚಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಆ ಎಕ್ಸಾಕ್ಟ್ ಲೊಕೇಶನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಯಾನ್ ಜುವಾನ್ ಪ್ರಾವಿನ್ಸ್ ಅಂತ ಹೇಳ್ತೇವೆ. ದಿಸ್ ಬಿಲಾಂಗ್ಸ್ ಟು ಅರ್ಜೆಂಟೀನಾ. ಸೊ ಇದು ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿರುತ್ತೆ ಅಂದ್ರೆ ಚಿಲಿಯ ಅಟಕಾಮಾ ಡೆಸರ್ಟ್ ವರ್ಗು ಅಂದ್ರೆ ಅಟಕಾಮಾ ರೀಜನ್ ವರ್ಗು ಇದು ಎಕ್ಸ್ಟೆಂಡ್ ಆಗಿರುತ್ತೆ. ಅಂದ್ರೆ ನಾನು ಎಕ್ಸಾಕ್ಟ್ಲಿ ಆ ಪ್ಲೇಸ್ ಅಂದ್ರೆ ಆ ನಿಕ್ಷೇಪಗಳು ಪತ್ತೆ ಆಗಿರ್ತಕ್ಕಂಥ ಪ್ರದೇಶ ಎಲ್ಲಿರುತ್ತೆ ಅಂತ ಹೇಳ್ತಾ ಇದ್ದೇನೆ. ಸೊ ಆ ಪ್ರಾಂತ್ಯವನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಯಾನ್ ಜುವಾನ್ ಪ್ರಾಂತ್ಯ ಅಂತ ಹೇಳ್ತೇವೆ. ಇದು ಅರ್ಜೆಂಟೀನಾದಿಂದ ಚಿಲಿಯ ಅಟಕಾಮಾ ಪ್ರದೇಶದವರೆಗೂ ಇದು ವಿಸ್ತರಣೆಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಮ್ಯಾಪ್ ಅನ್ನ ಗಮನಿಸಿದ್ರೆ ನಮ್ಗೆ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಯು ಕ್ಯಾನ್ ಸಿ, ಸೊ ಇದು you can see ಇದು ಚಿಲಿ ಆಗಿರುತ್ತೆ. ಸೊ ಚಿಲಿ ಕಂಟ್ರಿ, ಸೊ ಇಟ್ ಲುಕ್ಸ್ ಲೈಕ್ ಚಿಲಿ. ಸೊ ಮೆಣಸಿನಕಾಯಿ ತರನೇ ಇದೆ. ಸೊ ಅದನ್ನ ನಾವು ಚಿಲಿ ಅಂತ ಕರೀತೇವೆ. ಸೊ ಈ ಭಾಗದಲ್ಲಿ ನಾವು ಅರ್ಜೆಂಟೀನಾವನ್ನ ನೋಡಬಹುದಾಗಿರುತ್ತೆ. ಸೊ ಚಿಲಿ ಮತ್ತೆ ಅರ್ಜೆಂಟೀನಾ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಕಂಟ್ರೀಸ್ ಆಗಿರ್ತವೆ. ಸೊ ಈ ಭಾಗದಲ್ಲಿ ಈ ಗ್ರೀನ್ ಕಲರ್ ಪ್ಯಾಚ್ ಅನ್ನ ನಾವು ನೋಡ್ತಾ ಇದ್ದೇವೆ. ಸೊ ಇದನ್ನ ನಾವು ಸ್ಯಾನ್ ಜುವಾನ್ ಅಂತ ಹೇಳ್ತೇವೆ. ಸೊ ಈ ಭಾಗದಲ್ಲಿ ಇದನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಸೊ ಇದನ್ನ ನಾವು ಸ್ಯಾನ್ ಜುವಾನ್ ಅಂತ ಹೇಳ್ತೇವೆ. ಸ್ಯಾನ್ ಜುವಾನ್ ಈ ಭಾಗದಲ್ಲಿ ನೋಡಿ, ಇದನ್ನ ಮತ್ತೆ ನಾವು ಇಲ್ಲಿ ಕನೆಕ್ಟ್ ಮಾಡ್ಕೊಂಡ್ರೆ ಸೊ ಇಲ್ಲಿ ನಾವು ಅಟಕಾಮಾ
ಅಟಕಾಮ ಡೆಸರ್ಟ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಅರ್ಜೆಂಟೀನಾದ ಸ್ಯಾನ್ ಜುಯಾನ ಸ್ಟೇಷನ್, ಸೊ ಇದು ಚಿಲಿಗೆ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಒಂದು ನಿಕ್ಷೇಪಗಳು ಪತ್ತೆ ಆಗಿರ್ತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಸೊ ಇಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು ಕಾಪರ್. ಸೊ 12.8 ಮಿಲಿಯನ್ ಟನ್ಸ್ ಕನ್ಫರ್ಮ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಗೋಲ್ಡ್ ಬಂದು 32.2 ಮಿಲಿಯನ್ ಔನ್ಸ್ ಗಳಷ್ಟು ಇಲ್ಲಿ ಆಂಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅಂಡ್ ಸಿಲ್ವರ್ಗೆ ಬಂದಾಗ 659 ಮಿಲಿಯನ್ ಔನ್ಸ್ ಅಷ್ಟು ಸೊ ಇಲ್ಲಿ ಎಸ್ಟಿಮೇಟ್ ಮಾಡ್ತಾ ಇರ್ತಕ್ಕಂಥ ಮೆಟಲ್ಸ್ ಆಗಿರುತ್ತೆ. ಸೊ ಇದನ್ನ ಡಿಸ್ಕವರ್ ಮಾಡಿರ್ತಕ್ಕಂಥವ್ರು ಯಾರು ಅಂತ ಹೇಳೋದಾದ್ರೆ ವಿಕೂನಾ ಮೈನಿಂಗ್. ಸೊ ಇದೊಂದು ಜಾಯಿಂಟ್ ವೆಂಚರ್ ಆಗಿರುತ್ತೆ. ಇದನ್ನ ನಾವು ವಿಕೂನಾ ಮೈನಿಂಗ್ ಅಂತ ಹೇಳ್ತೇವೆ. ಇದೊಂದು ಜಂಟಿ ಉದ್ಯಮವಾಗಿರುತ್ತೆ. ಸೊ ದಿಸ್ ಇಸ್ ಬಿಟ್ವೀನ್ BHP ಬಿಲಾಂಗ್ಸ್ ಟು ಆಸ್ಟ್ರೇಲಿಯಾ ಅಂಡ್ ಲೌಂಡಿನ್ ಮೈನಿಂಗ್ ಅಂತ ಹೇಳ್ತೇವೆ. ಸೊ ಇದು ಕೆನಡಾ ಮತ್ತೆ ಸ್ವೀಡನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮೈನಿಂಗ್ ಕಂಪನಿಗಳೇನಿರ್ತವೆ, ಸೊ ಇವರು ಜಂಟಿಯಾಗಿ ಈ ಒಂದು ನಿಕ್ಷೇಪಗಳನ್ನ ಈಗ ಪತ್ತೆ ಹಚ್ಚಿರ್ತಾರೆ. ಸೊ ಅದಾದ್ಮೇಲೆ ವೈ ಕಾಪರ್ ಈಸ್ ಇಂಪಾರ್ಟೆಂಟ್. ಸೊ ಕಾಪರ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಈ ಗ್ರೀನ್ ಎನರ್ಜಿ ಅಥವಾ ಹಸಿರು ಇಂಧನ ಅಂತ ನಾವೇನ್ ಹೇಳ್ತೇವೆ, ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಲ್ಲಿ ಈವನ್ ಎಲೆಕ್ಟ್ರಾನಿಕ್ಸ್ ಗಳಲ್ಲಿ ಅತ್ಯಂತ ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥ ಒಂದು ಮೆಟಲ್ ಆಗಿರುತ್ತೆ. ಗೋಲ್ಡ್ ಮತ್ತೆ ಸಿಲ್ವರ್ ಬಂದಾಗ ಸಾಕಷ್ಟು ತಂತ್ರಜ್ಞಾನಗಳಲ್ಲಿ ಜ್ಯುವೆಲರಿ ಮೇಕಿಂಗ್ ಅಲ್ಲೂ ಕೂಡ ಇದನ್ನ ಹೆಚ್ಚಾಗಿ ಬಳಸ್ತಕ್ಕಂಥ ಒಂದು ಮೆಟಲ್ ಆಗಿರುತ್ತೆ. ಸೊ ಈಗ ಅಟಕಾಮ್ ಆಂಡೀಸ್ ಮೌಂಟೇನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇಲ್ಲಿ ನೋಡಿ ಈ ಬ್ರೌನ್ ಲೈನ್ ಅನ್ನ ನಾವೇನ್ ನೋಡ್ತಾ ಇದ್ದೇವೆ, ಸೊ ಇದು ಸಂಪೂರ್ಣವಾಗಿ ಆಂಡೀಸ್ ಮೌಂಟೇನ್ ಆಗಿರುತ್ತೆ. ಸೊ ಆಂಡೀಸ್ ಮೌಂಟೇನ್ ಗೆ ಸಂಬಂಧಪಟ್ಟಂತೆ ರೀಸೆಂಟ್ UPSC ಯಲ್ಲೂ ಕೂಡ ಪ್ರಿಲಿಮ್ಸ್ ಅಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿರ್ತಾರೆ. ಸೊ ಇಲ್ಲಿ 7 ರಾಷ್ಟ್ರಗಳನ್ನ ಕೊಟ್ಟಿರ್ತಾರೆ. ಈ 7 ರಾಷ್ಟ್ರಗಳಲ್ಲಿ ಆಂಡೀಸ್ ಮೌಂಟೇನ್ ಯಾವ ಯಾವ ರಾಷ್ಟ್ರಗಳ ಮೇಲೆ ಹಾದು ಹೋಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಮ್ಯಾಪ್ ಅಲ್ಲಿ ನಾವು ನೋಡ್ತಾ ಬರೋಣ. ಸೊ ಯು ಕ್ಯಾನ್ ಸಿ ಹಿಯರ್ ವೆನಿಜುವಾಲಾದಲ್ಲಿ ನಾವು ಆಂಡೀಸ್ ಮೌಂಟೇನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ವೆನಿಜುವಾಲಾ ದೇ ಹ್ಯಾವ್ ಗಿವನ್ ಇಯರ್. ಅದಾದ್ಮೇಲೆ ಕೊಲಂಬಿಯಾದ ಮುಖಾಂತರ ಹಾದು ಹೋಗುತ್ತೆ, ಕೊಲಂಬಿಯಾವನ್ನ ಕೂಡ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಇಕ್ವೇಡರ್ ಮುಖಾಂತರ ಹಾದು ಹೋಗುತ್ತೆ, ಇಕ್ವೇಡರ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಪೆರು ಮುಖಾಂತರ ಹಾದು ಹೋಗ್ತಾ ಇದೆ, ಬಟ್ ಅಲ್ಲಿ ಪೆರು ಅನ್ನ ಮೆನ್ಷನ್ ಮಾಡಿಲ್ಲ. ಬೊಲಿವಿಯಾ ಮುಖಾಂತರ ಹಾದು ಹೋಗ್ತಾ ಇದೆ, ಬೊಲಿವಿಯಾವನ್ನ ಇಲ್ಲಿ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ದೇ ಹ್ಯಾವ್ ಗಿವನ್ ಬ್ರೆಜಿಲ್ ಕೊಟ್ಟಿದ್ದಾರೆ, ಇಲ್ಲಿ ಆಪ್ಷನ್ ಅಲ್ಲಿ ಬ್ರೆಜಿಲ್ ಕೊಟ್ಟಿದ್ದಾರೆ. ಬಟ್ ಬ್ರೆಜಿಲ್ಗೂ ಮತ್ತೆ ಆಂಡೀಸ್ ಮೌಂಟೇನ್ಗೂ ಯಾವುದೇ ಕನೆಕ್ಷನ್ ಇರೋದಿಲ್ಲ. ಅದಾದ್ಮೇಲೆ ವಿ ಹ್ಯಾವ್ ಅರ್ಜೆಂಟೀನಾ. ಸೊ ಅರ್ಜೆಂಟೀನಾ ಮುಖಾಂತರ ಕೂಡ ಹಾದು ಹೋಗ್ತಾ ಇದೆ. ಸೊ ಅದಾದ್ಮೇಲೆ ಇಲ್ಲಿ ನಾವು ಪೆರುಗ್ವೆಯನ್ನ ನೋಡಬಹುದಾಗಿರುತ್ತೆ, ಬಟ್ ಪೆರುಗ್ವೆಗೆ ಆಂಡೀಸ್ ಮೌಂಟೇನ್ಸ್ ಟಚ್ ಆಗ್ತಾ ಇಲ್ಲ. ಸೊ ಅಲ್ಲಿಗೆ ಇದು ಕೂಡ ರಾಂಗ್ ಆಗುತ್ತೆ. ಸೊ ಅಲ್ಲಿಗೆ ಆಂಡೀಸ್ ಮೌಂಟೇನ್ ಈ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ದೇಶಗಳ ಪ್ರಕಾರ 1, 2, 3, 4 4 ರಾಷ್ಟ್ರಗಳ ಮುಖಾಂತರ ಹಾದು ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು ಆಗಿರುತ್ತೆ. ಸೊ ಇದು ಇತ್ತೀಚೆಗೆ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಹಾಗಿದ್ರೆ ಈಗ ಆಂಡೀಸ್ ಮೌಂಟೇನ್ಸ್ ಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ, ಇಟ್ ಇಸ್ ದ ಲಾರ್ಜೆಸ್ಟ್ ಕಾಂಟಿನೆಂಟಲ್ ಮೌಂಟೇನ್ ರೇಂಜ್ ಇನ್ ದ ವರ್ಲ್ಡ್. ಅಂದ್ರೆ ನಮ್ಮ ಪ್ರಪಂಚದಲ್ಲೇ ಇರ್ತಕ್ಕಂಥ ಅತ್ಯಂತ ಉದ್ದವಾಗಿರ್ತಕ್ಕಂಥ ಭೂಖಂಡದ ಪರ್ವತ ಶ್ರೇಣಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಒಟ್ಟು 8,900 ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿರುತ್ತೆ. ಅಲಾಂಗ್ ದಿ ವೆಸ್ಟರ್ನ್ ಎಡ್ಜ್ ಆಫ್ ಸೌತ್ ಅಮೆರಿಕಾ, ಅಂದ್ರೆ ದಕ್ಷಿಣ ಅಮೆರಿಕದ ವೆಸ್ಟರ್ನ್ ಸೈಡ್ ಅಲ್ಲಿ, ಅಂದ್ರೆ ಪಶ್ಚಿಮದ ಅಂಚಿನಲ್ಲಿ 8,900 ಕಿಲೋಮೀಟರ್ ಉದ್ದ ಇರತಕ್ಕಂಥ ಒಂದು ಮೌಂಟೇನ್ ಆಗಿರುತ್ತೆ. ಸೊ ಇದು 7 ಕಂಟ್ರೀಸ್ ಅಥವಾ 7 ರಾಷ್ಟ್ರಗಳ ಮುಖಾಂತರ ಹಾದು ಹೋಗುತ್ತೆ. ಸೊ ಮೊದಲನೇದು ಅರ್ಜೆಂಟೀನಾ, ಬೊಲಿವಿಯಾ, ಚಿಲಿ, ಕೊಲಂಬಿಯಾ, ಈಕ್ವೇಡರ್, ಪೆರು ಮತ್ತೆ ವೆನಿಜುವಾಲಾ ಮುಖಾಂತರ ಹಾದು ಹೋಗ್ತಕ್ಕಂಥ ಒಂದು ಬೆಟ್ಟವಾಗಿರುತ್ತೆ. ಸೊ ಈ ಒಂದು ಬೆಟ್ಟದ ಕೀ ಫೀಚರ್ಸ್ ಅಥವಾ ಹೈಯೆಸ್ಟ್ ಪೀಕ್ ಯಾವುದು ಅಂತ ನಾವು ನೋಡೋದಾದ್ರೆ ಅಕಾಂಕಾಗುವಾ ಅಂತ ಹೇಳ್ತೇವೆ. ಸೊ ಇದು 6,961 ಮೀಟರ್ ಇರುತ್ತೆ. ಸೊ ಇದು ಟಾಲೆಸ್ಟ್ ಮೌಂಟೇನ್ ಔಟ್ಸೈಡ್ ಏಷ್ಯಾ, ಅಂದ್ರೆ ಏಷ್ಯಾದಿಂದ ಹೊರಗಡೆ. ಏಷ್ಯಾ ಬಂದಾಗ ನಾವು ಮೌಂಟ್ ಎವರೆಸ್ಟ್ ಅನ್ನ ಟಾಲೆಸ್ಟ್ ಅಂತ ಹೇಳ್ತೇವೆ, ಬಟ್ ಏಷ್ಯಾವನ್ನ ಹೊರತುಪಡಿಸಿದರೆ ಇದನ್ನ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಈ ಅಕಾಂಕುವಾ ಮೌಂಟೇನ್ ಏನಿರುತ್ತೆ, ಅದು ಯಾವ ಜಿಯೋಗ್ರಫಿಕಲ್ ಫೆನಾಮಿನನ್ ಅಥವಾ ಯಾವ ಭೌಗೋಳಿಕ ವಿದ್ಯಮಾನದಿಂದ ಕ್ರಿಯೇಟ್ ಆಗಿದೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಕೊಲ್ಯೂಷನ್ ಬಿಟ್ವೀನ್ 2 ಪ್ಲೇಟ್ಸ್, ಅಂದ್ರೆ 2 ಫಲಕಗಳು ಒಟ್ಟಿಗೆ ಬಂದು ಕೊಲೈಡ್ ಆಗುವ ಮುಖಾಂತರ ಇದು ಕ್ರಿಯೇಟ್ ಆಗಿರುತ್ತೆ. ಆ 2 ಫಲಕಗಳು ಯಾವುದು ಅಂದ್ರೆ ಸೌತ್ ಅಮೆರಿಕನ್ ಪ್ಲೇಟ್ ಮತ್ತೆ ನಾಸ್ಕಾ ಪ್ಲೇಟ್ ಅಂತ ಹೇಳ್ತೇವೆ. ಸೊ ಸೌತ್ ಅಮೆರಿಕಾ ಮತ್ತೆ ನಾಸ್ಕಾ ಪ್ಲೇಟ್ ಏನಿರುತ್ತೆ, ಸೊ ಇವೆರಡೂ ಕೂಡ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಸೊ ಈ ಒಂದು ಬೆಟ್ಟಗಳು ಕ್ರಿಯೇಟ್ ಆಗಿದೆ ಅಥವಾ ಆಂಡೀಸ್ ಮೌಂಟೇನ್ ರೇಂಜ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಆ ಪ್ಲೇಟ್ಸ್ ಎಲ್ಲಿದೆ ಅಂತ ನಾವು ನೋಡೋದಾದ್ರೆ, ಸೊ ಯು ಕ್ಯಾನ್ ಸಿ ಹಿಯರ್
ಸೌತ್ ಅಮೆರಿಕನ್ ಪ್ಲೇಟ್ ಅನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಸೌತ್ ಅಮೆರಿಕನ್ ಪ್ಲೇಟ್ ಆಗಿರುತ್ತೆ. ಸೊ ಇದನ್ನ ನಾವು ನಾಸ್ಕಾ ಪ್ಲೇಟ್ ಅಂತ ಹೇಳ್ತೇವೆ. ಸೊ ಇವೆರಡೂ ಕೂಡ ಒಂದಕ್ಕೆ ಒಂದು ಡಿಕ್ಕಿ ಹೊಡೆದಾಗ ಸೊ ಈ ಒಂದು ಆಂಡೀಸ್ ಮೌಂಟೇನ್ ರೇಂಜಸ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಲ್ಲಿ ಇಲ್ಲೊಂದು ಸಿವಿಲೈಸೇಷನ್ ಅಂದ್ರೆ ಒಂದು ನಾಗರಿಕತೆ ಕೂಡ ಇಲ್ಲಿ ಎವಾಲ್ವ್ ಆಗಿರುತ್ತೆ ಅಥವಾ ಉಗಮವಾಗಿರುತ್ತೆ. ಆ ಒಂದು ನಾಗರಿಕತೆಯನ್ನ ನಾವು ಇಂಕಾ ಸಿವಿಲೈಸೇಷನ್ ಅಂತ ಹೇಳ್ತೇವೆ. ಇಲ್ಲಿ ಮಾಚು ಪೀಚು ಅಂತ ಬರುತ್ತೆ. ಸೊ ಇಲ್ಲಿ ನಾವು ಅಡ್ವಾನ್ಸ್ಡ್ ಇಂಜಿನಿಯರಿಂಗ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಸುಧಾರಿತವಾಗಿರ್ತಕ್ಕಂಥ ಇಂಜಿನಿಯರಿಂಗ್ ಅನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವನ್ನ ನಾವು ಮಾಚು ಪೀಚು ಅಂತಹ ತಾಣಗಳನ್ನ ಕೂಡ ಈ ಒಂದು ಭಾಗದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನು ಯಾವ ರಾಷ್ಟ್ರಗಳ ಗುಂಪು ಸ್ಥಾಪಿಸಿತು? ದ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ವಿಚ್ ಗ್ರೂಪ್ ಆಫ್ ನೇಷನ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ NDB ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಬ್ರಿಕ್ಸ್ ನ ಒಕ್ಕೂಟದ ವತಿಯಿಂದ ಡೆವಲಪ್ ಆಗಿರ್ತಕ್ಕಂಥ ಒಂದು ಬ್ಯಾಂಕ್ ಆಗಿರುತ್ತೆ. ಸೊ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ ಸೊ ಈಗ ಅಲ್ಜೇರಿಯಾ ಈ ಒಂದು ಬ್ಯಾಂಕ್ಗೆ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ನ ಮೇಲೆ ಸಂಪೂರ್ಣವಾಗಿ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮಗೆ ಅಲ್ಜೀರಿಯಾ ಎಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಅಲ್ಜೀರಿಯಾ ಈ ಭಾಗದಲ್ಲಿ ಬರುತ್ತೆ. ಸೊ ಇದು ಅಲ್ಜೀರಿಯಾ ಇರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ಅಲ್ಜೀರಿಯಾವನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಯು ಕ್ಯಾನ್ ಸಿ ಅಲ್ಜೀರಿಯಾ ಹಿಯರ್. ಅಲ್ಜೀರಿಯಾದ ಕ್ಯಾಪಿಟಲ್ ಸಿಟಿಯನ್ನ ನಾವು ಅಲ್ಜೀರ್ಸ್ ಅಂತ ಹೇಳ್ತೇವೆ. ಸೊ ಇದರ ನೈಬರಿಂಗ್ ಕಂಟ್ರೀಸ್ ಅನ್ನ ನಾವು ನೋಡೋದಾದ್ರೆ ತುನೀಷಿಯಾ, ಅದಾದ್ಮೇಲೆ ಲಿಬಿಯಾ, ಅದಾದ್ಮೇಲೆ ನೈಜರ್, ಮಾಲಿ, ಅದಾದ್ಮೇಲೆ ಮರೀಷಿಯಾನ ಮತ್ತೆ ಮೊರಾಕೋ ಮತ್ತೆ ವೆಸ್ಟರ್ನ್ ಸಹಾರಾದೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಭಾಗದಲ್ಲಿ ನಾವು ಮೆಡಿಟರೇನಿಯನ್ ಸಿ ಜೊತೆಗೆ ಕೂಡ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಇದು ಮೆಡಿಟರೇನಿಯನ್ ಸಿ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡಿಕೊಳ್ಳುತ್ತಿರೋದ್ರಿಂದ ಈ ಕಂಟ್ರಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಸೇರಿಕೊಂಡಿರ್ತಕ್ಕಂಥದ್ದು ಒಂದು ಸ್ಟ್ರಾಟಜಿಕಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಎಲ್ಲ ಮಾಹಿತಿಯ ಬಗ್ಗೆ ನಾವು ಡಿಸ್ಕಸ್ ಮಾಡೋದ್ರೊಂದಿಗೆ ಸೊ ಈ ಕಂಟ್ರಿಯ ಮೇಲೆ ಹಾದು ಹೋಗ್ತಕ್ಕಂಥ ಒಂದು ಪ್ರಮುಖ ರೇಖೆಯನ್ನು ನಾವು ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕರ್ಕಾಟಕ ಸಂಕ್ರಾಂತಿ ವೃತ್ತ ಕೂಡ ಸೊ ಈ ಒಂದು ರಾಷ್ಟ್ರದ ಮೇಲೆ ಹಾದು ಹೋಗುತ್ತೆ. ಈ ರಾಷ್ಟ್ರದಲ್ಲಿರ್ತಕ್ಕಂಥ ಮೌಂಟೇನ್ಸ್ಗಳು ಯಾವ್ದಾವ್ದಂದ್ರೆ ಒಂದು ಅಟ್ಲಾಸ್ ಮೌಂಟೇನ್ಸ್ ಅನ್ನ ನೋಡಬಹುದಾಗಿರುತ್ತೆ. ಇನ್ನೊಂದನ್ನ ಹೋಗಾರ್ ಮೌಂಟೇನ್ಸ್ ಅನ್ನ ಕೂಡ ಸೊ ಈ ಒಂದು ರಾಷ್ಟ್ರದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ರಾಷ್ಟ್ರ ಈಗ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಹೊಸ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರಾಷ್ಟ್ರದ ಎಕನಾಮಿಕ್ ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡೋದಾದ್ರೆ ಸೊ ಇಲ್ಲಿ ಸಾಕಷ್ಟು ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಹೆಚ್ಚಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಪೊಸಿಷನ್ಡ್ ಸ್ಟ್ರಾಟಜಿಕಲಿ ಇನ್ ನಾರ್ತ್ ಅಮೆರಿಕಾ ಅಂದ್ರೆ ಈ ಉತ್ತರ ಅಮೆರಿಕದಲ್ಲಿ ಇದೊಂದು ಕಾರ್ಯತಂತ್ರದ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿ ನಾವು ನೋಡಬಹುದಾಗಿರುತ್ತೆ. ಈಗ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ ಇದೊಂದು ಮಲ್ಟಿಲ್ಯಾಟ್ರಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿರುತ್ತೆ. ಅಂದ್ರೆ ಬಹುಪಕ್ಷೀಯ ಹಣಕಾಸು ಸಂಸ್ಥೆಯಾಗಿ ನಾವು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ಬ್ರಿಕ್ಸ್ ನೇಷನ್ಸ್ ಅಂದ್ರೆ ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರಗಳು ಅಂದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತೆ ಸೌತ್ ಆಫ್ರಿಕಾ ಸೊ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಬ್ಯಾಂಕ್ ಆಗಿರುತ್ತೆ ಟು ಫಂಡ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್. ಸೊ ದೀಸ್ 2 ಪಾಯಿಂಟ್ಸ್ ಆರ್ ಇಂಪಾರ್ಟೆಂಟ್. ಸೊ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ 2 ಪಾಯಿಂಟ್ ಗೊತ್ತಿರಬೇಕಾಗಿರುತ್ತೆ. ಒಂದು ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಅದಾದ್ಮೇಲೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಈಡೇರಿಸತಕ್ಕಂಥ ಯೋಜನೆಗಳೇನಿರ್ತವೆ ಸೊ ಇದನ್ನ ಸಾಕಾರಗೊಳಿಸಲಿಕ್ಕೆ ಈ ಒಂದು NDB ಅನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ವೆನ್ ವಾಸ್ ಇಟ್ ಎಸ್ಟಾಬ್ಲಿಷ್ಡ್? ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 2015 ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿರುತ್ತೆ ಅಂದ್ರೆ ಚೈನಾದ ಶಾಂಘೈನಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಆರಂಭಿಕವಾಗಿರ್ತಕ್ಕಂಥ ಬಂಡವಾಳ, ಇನಿಷಿಯಲ್ ಕ್ಯಾಪಿಟಲ್ ಎಷ್ಟಿರುತ್ತೆ ಅಂದ್ರೆ $100 ಬಿಲಿಯನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಹಣವನ್ನ 5 ಫೌಂಡಿಂಗ್ ಮೆಂಬರ್ಸ್ ಏನಿರ್ತಾರೆ ಅಂದ್ರೆ 5 ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳು ಯಾರ್ಯಾರು ಇರ್ತಾರೆ ಅವರು ಸಮಾನವಾಗಿ ಹಂಚಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಇದರ ಇನಿಷಿಯಲ್ ಕ್ಯಾಪಿಟಲ್ ಆಗಿರುತ್ತೆ. ಹಾಗಿದ್ರೆ ಇದರ ಪರ್ಪಸ್ ಏನು ಅಥವಾ ಉದ್ದೇಶ ಏನು ಅಂತ 2 ಪಾಯಿಂಟ್ಸ್ ಅನ್ನ ನಾನು ಕಂಪ್ಲೀಟ್ ಆಗಿ ಹೇಳಿದ್ದೇನೆ. ಬಟ್ ಇನ್ನೂ ಕೂಡ ನಾವು ಬ್ರೇಕ್ ಮಾಡೋದಾದ್ರೆ ಲೋನ್ಸ್ ಅನ್ನ ಕೊಡ್ತಕ್ಕಂಥದ್ದು, ಸಾಲವನ್ನ ನೀಡ್ತಕ್ಕಂಥದ್ದು,
ಗ್ಯಾರಂಟಿಗಳನ್ನು ನೀಡ್ತಕ್ಕಂಥದ್ದು. ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಫಾರ್ ದಿ ಪ್ರಾಜೆಕ್ಟ್ಸ್ ಅಂದರೆ ಪ್ರಾಜೆಕ್ಟ್ಗಳಿಗೆ ಈಕ್ವಿಟಿ ಹೂಡಿಕೆಯನ್ನು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಬ್ರಿಕ್ ಅನ್ನೋದೇನಿದೆ ಇದು 16 ಜೂನ್ 2009 ಇದನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇಲ್ಲಿ ನಾನು ಬ್ರಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಇಲ್ಲಿ NDB ಬಗ್ಗೆ ಡಿಸ್ಕಸ್ ಮಾಡ್ತೇನೆ. ಫಸ್ಟ್ ನಾವು ಬ್ರಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಬ್ರಿಕ್ಸ್ ಅನ್ನ ನಾವು ಬ್ರಿಕ್ ಅಂತ ಕರೀತಾ ಇದ್ವಿ. ಸೊ ಇದನ್ನ ಫಸ್ಟ್ ಸಮಿಟ್ ಏನಿದೆ, ಬ್ರಿಕ್ ನ ಫಸ್ಟ್ ಸಮಿಟ್ ಏನಿದೆ ರಷ್ಯಾದ ಏಕೆಟೆರಿನ್ಬರ್ಗ್ ನಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಬ್ರಿಕ್ಸ್ ಏನಿದೆ ಇದನ್ನ ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಅಂದ್ರೆ ಸರ್ಕಾರಗಳ ಮಧ್ಯೆ ಇರತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಯಾವ ಪರ್ಪಸ್ಗಾಗಿ ಸ್ಥಾಪನೆ ಮಾಡಿರ್ತಾರೆ ಅಂದ್ರೆ ಪೊಲಿಟಿಕಲ್ ಅಂಡ್ ಎಕನಾಮಿಕಲ್ ಅಂದ್ರೆ ರಾಜಕೀಯ ಮತ್ತು ಆರ್ಥಿಕ ವ್ಯವಹಾರಗಳನ್ನ ಉದ್ದೇಶಿತವಾಗಿ ಅಥವಾ ಆ ಒಂದು ವಲಯಗಳಲ್ಲಿ ಸಹಕಾರವನ್ನ ಏರ್ಪಡಿಸುವ ಕಾರಣದಿಂದ ಬ್ರಿಕ್ಸ್ ಅನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದೊಂದು ಯಾವ ಫೀಲ್ಡ್ ಅಲ್ಲಿ ಇದು ವರ್ಕ್ ಮಾಡುತ್ತೆ ಅಂದ್ರೆ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಅಥವಾ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಅದು ತನ್ನ ಕ್ಷೇತ್ರವನ್ನ ಹೊಂದಿರುತ್ತೆ. ಸೊ ಇದರ ಮೆಂಬರ್ಸ್ ಇವಾಗ ಎಕ್ಸ್ಟೆಂಡ್ ಆಗಿರ್ತಾರೆ. ಸೊ ಇದರ ಮೆಂಬರ್ಸ್ ಬ್ರೆಜಿಲ್, ರಷ್ಯಾ, India, China, South Africa. Along with these countries we have Egypt, Ethiopia, Indonesia, Iran, ಯುನೈಟೆಡ್ ಅರಬ್ ಎಮಿರೇಟ್ಸ್. ಸೊ ಇಷ್ಟೆಲ್ಲ ರಾಷ್ಟ್ರಗಳು ಸೊ ಇದರ ಮೆಂಬರ್ಶಿಪ್ ಅನ್ನ ಪಡೆದುಕೊಂಡಿರ್ತವೆ. ಸೊ ಈಗ ನಾವು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಸೊ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥದ್ದು ಜುಲೈ 2014 ಅಂದ್ರೆ ಈ ರೀತಿ ಒಂದು ಬ್ಯಾಂಕ್ ಅನ್ನ ನಾವು ಸ್ಥಾಪನೆ ಮಾಡಬೇಕು ಅನ್ನೋ ಒಪ್ಪಂದವನ್ನ ಜುಲೈ 2014 ಸಹಿ ಮಾಡಲಾಗಿರುತ್ತೆ. ಬಟ್ ಇಟ್ ಕೇಮ್ ಇನ್ ಟು ಎಫೆಕ್ಟ್, ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು ಜುಲೈ 2015 ಇದು ಕಾರ್ಯರೂಪಕ್ಕೆ ಬಂದಿರುತ್ತೆ. ಸೊ ಈ ಒಂದು ಸಂಸ್ಥೆ ಏನಿದೆ ಇದನ್ನ ನಾವು ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ, ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಇದರ ಲೀಗಲ್ ಸ್ಟೇಟಸ್ ಏನಾಗಿರುತ್ತೆ ಅಂದ್ರೆ ಇದೊಂದು ಟ್ರೀಟಿ ಆಗಿರುತ್ತೆ ಅಥವಾ ಒಂದು ಒಪ್ಪಂದದ ಮುಖಾಂತರ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಬ್ಯಾಂಕ್ ಆಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಆಲ್ರೆಡಿ ನಾನು ಹೇಳಿದ್ದೇನೆ. ಸೊ ಇದರಲ್ಲಿರ್ತಕ್ಕಂಥ ಮೆಂಬರ್ ಕಂಟ್ರೀಸ್ ಯಾರ್ಯಾರು ಅಂದ್ರೆ ಅಲ್ಜೀರಿಯಾ, ಬಾಂಗ್ಲಾದೇಶ್, ಬ್ರೆಜಿಲ್, ಚೈನಾ, ಈಜಿಪ್ಟ್, ಇಂಡಿಯಾ, ರಷ್ಯಾ, ಸೌತ್ ಆಫ್ರಿಕಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತೆ ಉರುಗ್ವೆ ಇದರಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳಾಗಿರ್ತವೆ. ಸೊ ಇವೆರಡನ್ನ ನೀವು ಕಂಪೇರ್ ಮಾಡ್ಕೊಳ್ಬೇಕು. ಕೆಲವೊಂದು ಕಾಮನ್ ನೇಷನ್ಸ್ ಇದಾವೆ, ಕೆಲವೊಂದು ಅನ್ಕಾಮನ್ ನೇಷನ್ಸ್. ಈ ಎರಡು ಪಟ್ಟಿಯಲ್ಲಿ ಇರ್ತಕ್ಕಂಥದ್ದನ್ನ ನೀವು ಸಪರೇಟ್ ಮಾಡಿ ಬರ್ಕೊಳ್ಬೇಕಾಗಿರುತ್ತೆ. ಬಿಕಾಸ್ ಆ ಡಿಫ್ರೆನ್ಸಸ್ ನಮ್ಮ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಸಿಪೆಕ್ ಅಂತ ಕೇಳಿರ್ತಾರೆ. ಸಿಪೆಕ್ ಅನ್ನು ನಾವು ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಅಂತ ಹೇಳ್ತೇವೆ. ಸೊ ಇದನ್ನು ಮೊದಲು ಯಾವಾಗ ಪ್ರಾರಂಭಿಸಲಾಯಿತು? ವೆನ್ ವಾಸ್ ದಿ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಒರಿಜಿನಲಿ ಲಾಂಚ್ಡ್? ಆರಂಭಿಕ ಹಂತದಲ್ಲಿ ಅಥವಾ ಮೊದಲ ಬಾರಿಗೆ ಲಾಂಚ್ ಮಾಡಿರ್ತಕ್ಕಂಥದ್ದು 2015 ಲಾಂಚ್ ಮಾಡಿರ್ತಾರೆ. ಹಾಗಿದ್ರೆ 2015 ಲಾಂಚ್ ಮಾಡಿರ್ತಕ್ಕಂಥ ಸಿಪೆಕ್ ಮತ್ತೊಮ್ಮೆ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣವೇನು ಅಂದ್ರೆ ಚೈನಾ ಪಾಕಿಸ್ತಾನ್ ಡಿಸೈಡ್ ಟು ಇನ್ಕ್ಲೂಡ್ ಆಫ್ಘಾನಿಸ್ತಾನ್ ಇನ್ ಸಿಪೆಕ್. ಅಂದ್ರೆ ಈ ಒಂದು ಪ್ರಾಜೆಕ್ಟ್ ಏನಿದೆ ಇದು ಮೇಜರ್ಲಿ ಇಟ್ ವಾಸ್ ಬಿಟ್ವೀನ್ ಚೈನಾ ಮತ್ತು ಪಾಕಿಸ್ತಾನ್ ನಡುವೆ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಅದಕ್ಕೆ ಹೆಸರಲ್ಲೇ ಬರುತ್ತೆ ಪಾಕಿಸ್ತಾನ್ ಚೈನಾ ಎಕನಾಮಿಕ್ ಕಾರಿಡಾರ್ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರಾಜೆಕ್ಟ್ ಏನಿದೆ ಈ ಪ್ರಾಜೆಕ್ಟ್ ನ ಅಡಿಯಲ್ಲಿ ಈಗ ಇನ್ನೊಂದು ರಾಷ್ಟ್ರವನ್ನ ಕೂಡ ಸೇರಿಸಿಕೊಳ್ತಕ್ಕಂಥ ಒಂದು ನಿರ್ಧಾರವನ್ನ ಮಾಡಿರ್ತಾರೆ. ಆ ಇನ್ನೊಂದು ರಾಷ್ಟ್ರ ಯಾವ್ದಾಗಿರುತ್ತೆ ಅಂದ್ರೆ ತನ್ನ ಪಕ್ಕದಲ್ಲಿರ್ತಕ್ಕಂಥ ಆಫ್ಘಾನಿಸ್ತಾನವನ್ನ ಕೂಡ ಈ ಒಂದು ಪ್ರಾಜೆಕ್ಟ್ ನಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಏನಿದು ಪ್ರಾಜೆಕ್ಟ್ ಅಂದ್ರೆ ಇದೊಂದು ಎಕನಾಮಿಕ್ ಕಾರಿಡಾರ್ ಅಂತ ಹೇಳ್ತೇವೆ. ಎಕನಾಮಿಕ್ ಅಂದ್ರೆ ಒಂದು ಆರ್ಥಿಕತೆ ನಡಿಬೇಕಾಗಿದ್ರೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇರಬೇಕು. ಆ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಪ್ರಾಜೆಕ್ಟ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಚೈನಾದಿಂದ ಸ್ಟಾರ್ಟ್ ಆಗುತ್ತೆ. ಚೈನಾದಲ್ಲಿ ಕಶ್ಗರ್ ಅಂತ ಒಂದು ಪ್ಲೇಸ್ ಇರುತ್ತೆ, ಅದು ಜಿಂಗ್ಜಿಯಾಂಗ್ ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ. ಅದನ್ನ ಕಶ್ಗರ್ ಅಂತ ಹೇಳ್ತೇವೆ. ಸೊ ಕಶ್ಗರ್ ನಿಂದ ಪ್ರಾರಂಭವಾಗಿ ಸೊ ಇದು ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಜಾಯಿನ್ ಆಗುತ್ತೆ. ಮುಂಚೆ ಬೇರೆ ರೂಟ್ ಇತ್ತು, ಗಿಲ್ಗಿಟ್ ಗಿಲ್ಗಿಟ್ ಬಲ್ಟಿಸ್ತಾನ್ ಇತ್ತು. ಸೊ ಇವಾಗ ಅದನ್ನ ಕ್ಯಾನ್ಸಲ್ ಮಾಡಿ ಇವಾಗ ಇಸ್ಲಾಮಾಬಾದ್ಗೆ ಕನೆಕ್ಟ್ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಬಟ್ ಇಲ್ಲಿ ಡಿಸ್ಪ್ಯೂಟ್ ಆಗಿರ್ತಕ್ಕಂಥ ಕಾರಣ ಏನು ಅಂದ್ರೆ ಇದು POK ಮೇಲೆ ಹಾದು ಹೋಗುತ್ತೆ, ಅಂದ್ರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಏನಿದೆ ಸೊ ಅದರ ಮುಖಾಂತರ ಹಾದು ಹೋಗುತ್ತೆ. ಈ ಒಂದು ಕಾರಣದಿಂದ ನಮ್ಮ ಭಾರತ ರಾಷ್ಟ್ರ ಅದನ್ನ ನಿರಂತರವಾಗಿ ಅಪೋಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಸ್ಲಾಮಾಬಾದ್ ನಂತರ ಇದು ಲಾಹೋರ್ಗೆ ಕನೆಕ್ಟ್ ಆಗುತ್ತೆ. ಸೊ ಲಾಹೋರ್ನ ಮುಖಾಂತರ ಇಲ್ಲಿ ನೋಡಿ ಸೊ ಇಟ್ ಗೋಸ್ ಇನ್ ಟು ಬಲೂಚಿಸ್ತಾನ್ಗೆ ಹೋಗುತ್ತೆ. ಮುಂಚೆ
ಮೋಸ್ಟ್ ಆಫ್ ದಿ ಪ್ರಾಜೆಕ್ಟ್ ಆಕ್ಚುಲಿ ಬಲೂಚಿಸ್ತಾನ್ ಮುಖಾಂತರನೇ ಬರ್ತಾ ಇತ್ತು. ಬಟ್ ಇತ್ತೀಚೆಗೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಆಪರೇಷನ್ ಸಿಂಧೂರ ಏನಾಗಿರುತ್ತೆ, ಆ ಸಮಯದಲ್ಲಿ ಈ ಬಲೂಚಿಸ್ತಾನ್ ರಾಷ್ಟ್ರದವರು ಕೂಡ ತಮಗೆ ಪ್ರತ್ಯೇಕ ರಾಷ್ಟ್ರವನ್ನ ನೀಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಬಹಳ ಹೆಚ್ಚಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಮುಂಚೆ ಇದ್ದಂತಹ ಬ್ಲೂ ಪ್ರಿಂಟ್ ಅನ್ನ ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಹೆಚ್ಚಾಗಿ ಪಾಕಿಸ್ತಾನದಲ್ಲೇ ಬರ್ತಕ್ಕಂಥ, ಅಂದ್ರೆ ಮೂಲ ಪಾಕಿಸ್ತಾನ ಅಂದ್ರೆ ಅಫ್ಕೋರ್ಸ್ ಬಲೂಚಿಸ್ತಾನ್ ಕೂಡ ಪಾಕಿಸ್ತಾನ ಆಗಿರುತ್ತೆ, ಬಟ್ ಅದು ವಿವಾದ ಇಲ್ಲದ ಇರ್ತಕ್ಕಂಥ ಪ್ರದೇಶವನ್ನ ಈಗ ಆಯ್ಕೆ ಮಾಡ್ಕೊಳ್ಳಾಗಿರುತ್ತೆ. ಬಟ್ ಸ್ವಲ್ಪ ಸ್ಟ್ರೆಚ್ ಇಲ್ಲಿ ಬಲೂಚಿಸ್ತಾನವನ್ನ ಟಚ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿಂದ ಇದು ಗ್ವಾದಾರ್ ಪೋರ್ಟ್ ಅನ್ನ ರೀಚ್ ಆಗುತ್ತೆ. ಸೊ ಈ ಒಂದು ಮಾರ್ಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿಪೆಕ್ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಸೊ ಈ ಪ್ರಾಜೆಕ್ಟ್ ಅಲ್ಲಿ ಈಗ ಅಫ್ಘಾನಿಸ್ತಾನ್ ರಾಷ್ಟ್ರವನ್ನ ಕೂಡ ಇನ್ಕ್ಲೂಡ್ ಮಾಡ್ತಕ್ಕಂಥ ನಿರ್ಧಾರವನ್ನ ಏನೋ ಚೈನಾ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಚೈನಾ, ಪಾಕಿಸ್ತಾನ್ ಅಂಡ್ ಅಫ್ಘಾನಿಸ್ತಾನ್ ಹ್ಯಾವ್ ಅಗ್ರೀಡ್ ಟು ಎಕ್ಸ್ಟೆಂಡ್ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಟು ಅಫ್ಘಾನಿಸ್ತಾನ್. ಅಂದ್ರೆ ಈ ಒಂದು ಪ್ರಾಜೆಕ್ಟ್ ಅನ್ನ ಅಫ್ಘಾನಿಸ್ತಾನ್ ವರೆಗೂ ವಿಸ್ತರಣೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಈ ಮೂರು ರಾಷ್ಟ್ರಗಳು ತೆಗೆದುಕೊಳ್ಳಲಾಗಿರುತ್ತೆ. ಹಾಗಿದ್ರೆ ಸೊ ಇದರ ಉದ್ದೇಶ ಏನು ಅಂದ್ರೆ ರೀಜನಲ್ ಕನೆಕ್ಟಿವಿಟಿ ಜಾಸ್ತಿ ಆಗುತ್ತೆ, ಆಬ್ವಿಯಸ್ಲಿ ಪ್ರಾಂತೀಯ ಸಂಪರ್ಕ ಹೆಚ್ಚಾಗುತ್ತೆ, ಟ್ರೇಡ್ ವ್ಯಾಪಾರ ಹೆಚ್ಚಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಯಾವಾಗ ರಸ್ತೆಗಳು ನಿರ್ಮಾಣ ಆಗುತ್ತೆ ಸೊ ಅದರ ಸುತ್ತಮುತ್ತ ಮೂಲ ಸೌಕರ್ಯಗಳು ಕೂಡ ಅಭಿವೃದ್ಧಿ ಆಗುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕನ್ಸರ್ನ್ಸ್ ಅಥವಾ ಕಳವಳಗಳು ಕೂಡ ಈ ಒಂದು ಪ್ರಾಜೆಕ್ಟ್ ಇಂದ ಪ್ರಾರಂಭವಾಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಕಾರಣ ಏನಂದ್ರೆ ಈ ಪ್ರಾಜೆಕ್ಟ್ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ನ ಮುಖಾಂತರ ಹಾದು ಹೋಗ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದ್ರ ಜೊತೆಗೆ ಕೆಲವೊಂದು ಜಿಯೋಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಅಂದ್ರೆ ಭೌಗೋಳಿಕ ರಾಜಕೀಯ ಪರಿಣಾಮಗಳನ್ನ ನಾವಿಲ್ಲಿ ನೋಡೋದಾದ್ರೆ ಸೊ ಇದು ಚೈನಾದ ಸ್ಟ್ರಾಟಜಿಕ್ ಪ್ರೆಸೆನ್ಸ್ ಅನ್ನ ಈ ಸೌತ್ ಏಷ್ಯಾ ಅಂತ ನಾವೇನ್ ಹೇಳ್ತೇವೆ, ದಕ್ಷಿಣ ಏಷ್ಯಾ ಅಂತ ನಾವೇನ್ ಹೇಳ್ತೇವೆ, ಸೊ ಇದರಲ್ಲಿ ಚೈನಾದ ಪ್ರಾಬಲ್ಯವನ್ನ ಹೆಚ್ಚು ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ಪೋರ್ಟ್ಸ್ ಲೈಕ್ ಗ್ವಾದಾರ್ ಪೋರ್ಟ್ ಅನ್ನ ಅವರ ಕಂಟ್ರೋಲ್ಗೆ ತಗೊಳ್ತಾರೆ. ಸೊ ಲೈಕ್ ಹಂಬಂತೋಟ, ಸೊ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಶ್ರೀಲಂಕಾಗೆ ಅವರು ಸಾಲವನ್ನ ನೀಡುವ ಮುಖಾಂತರ ಸೊ ಅದನ್ನ ಮರುಪಾವತಿ ಮಾಡಲು ಆಗದಿದ್ದಾಗ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಂಬಂತೋಟ ಪೋರ್ಟ್ ಏನಿರುತ್ತೆ ಸೊ ಇದನ್ನ 100 ಇಯರ್ಸ್ಗೆ ಅವ್ರಿಗೆ ಲೀಸ್ ಆಗಿ ಕೊಡಲಾಗಿರುತ್ತೆ. ಸೊ ಈ ರೀತಿಯಾಗಿ ಬೇರೆ ದೇಶಗಳ ಮೂಲ ಸೌಕರ್ಯಗಳನ್ನ ಚೈನಾ ಆಕ್ಯುಪೈ ಮಾಡ್ಕೊಳ್ತಕ್ಕಂಥ ಒಂದು ಸಾಫ್ಟ್ ಮೆಥಡ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಚಿತ್ತಗಾಂಗ್ ಏನಿದೆ ಸೊ ಈ ರೀತಿಯ ಒಂದು ಪ್ರದೇಶಗಳನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ಮುಖಾಂತರ ಸೌತ್ ಏಷ್ಯಾದಲ್ಲಿ ತನ್ನ ಪ್ರಾಬಲ್ಯವನ್ನ ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಈ ಒಂದು ಪ್ರಾಜೆಕ್ಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸಿಪೆಕ್ ಅನ್ನೋದು ಹೇಗೆ ಪ್ರಾರಂಭವಾಯಿತು ಅಂತ ನಾವು ನೋಡೋದಾದ್ರೆ ಇದೊಂದು ಮೇಜರ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಎಕನಾಮಿಕ್ ಇನಿಷಿಯೇಟಿವ್ ಆಗಿರುತ್ತೆ. ಅಂದ್ರೆ ಮೂಲ ಸೌಕರ್ಯ ಮತ್ತೆ ಆರ್ಥಿಕ ಅಭಿವೃದ್ಧಿ ಎರಡನ್ನೂ ಮಾಡುವ ಉದ್ದೇಶದಿಂದ ಸೊ ಇದನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದು ಯಾವುದರ ಭಾಗವಾಗಿರುತ್ತೆ ಅಂದ್ರೆ BRI ಅಂತ ಬರುತ್ತೆ, ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಚೈನಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮೆಗಾ ಪ್ರಾಜೆಕ್ಟ್ ಆಗಿರುತ್ತೆ. ಸೊ BRI ಬಗ್ಗೆ ನಾನು ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೇನೆ. ಸೊ ಅದರ ಅಡಿಯಲ್ಲಿ ಒಂದು ಸ್ಮಾಲ್ ಭಾಗವಾಗಿ ಈ ಸಿಪೆಕ್ ಅನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ದಟ್ ಎನ್ಹಾನ್ಸಸ್ ಕನೆಕ್ಟಿವಿಟಿ ಬಿಟ್ವೀನ್ ಚೈನಾ ಅಂಡ್ ಪಾಕಿಸ್ತಾನ್, ಬೂಸ್ಟಿಂಗ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್. ಅಂದ್ರೆ ಈ ವ್ಯಾಪಾರ ಮತ್ತು ಅಭಿವೃದ್ಧಿಯನ್ನ ಬೂಸ್ಟ್ ಮಾಡ್ತಕ್ಕಂಥ ಚೈನಾ ಮತ್ತು ಪಾಕಿಸ್ತಾನದ ನಡುವೆ ಸಂಪರ್ಕವನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ. ಸೊ ಈ ಪ್ರಾಜೆಕ್ಟ್ ಅನ್ನ ಮೂಲತಃ ಲಾಂಚ್ ಮಾಡಿರ್ತಕ್ಕಂಥದ್ದು 2015ರಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ಚೈನಾದ ಪ್ರೆಸಿಡೆಂಟ್ ಜಿನ್ಪಿಂಗ್ ರವರು ಪಾಕಿಸ್ತಾನದ ಅಫಿಷಿಯಲ್ಸ್ಗಳು ಇಬ್ರು ಕೂಡ ಜಾಯಿಂಟ್ಲಿ ಲಾಂಚ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಪ್ರಾಜೆಕ್ಟ್ ನ ವರ್ತ್ ಬಂದು $46 ಬಿಲಿಯನ್ ಇದ್ದಿದ್ದು ಈಗ ಅದನ್ನ ರಿವೈಸ್ ಮಾಡಿರ್ತಾರೆ, $62 to $65 ಬಿಲಿಯನ್ ಗೆ ಇನ್ಕ್ರೀಸ್ ಆಗಿರುತ್ತೆ. ಸೊ ಈ ಒಂದು ಮಾರ್ಗ ಏನಿರುತ್ತೆ ಇಟ್ ಕನೆಕ್ಟ್ಸ್ ಗ್ವಾದಾರ್ ಪೋರ್ಟ್ ಇನ್ ಪಾಕಿಸ್ತಾನ್. ಸೊ ನಾವು ಮ್ಯಾಪ್ ಅಲ್ಲಿ ನೋಡಿದಾಗೆ ಗ್ವಾದಾರ್ ಪೋರ್ಟ್ ಅನ್ನ ಕನೆಕ್ಟ್ ಮಾಡುತ್ತೆ ಚೈನಾದ ಜಿಂಗ್ಜಿಯಾಂಗ್ ರೀಜನ್, ಕಶ್ಗರ್ ಅಂತ ನಾನು ಹೇಳಿದೆ, ಕಶ್ಗರ್ ಅಂತಕ್ಕಂಥದ್ದು ಚೈನಾದ ಜಿಂಗ್ಜಿಯಾಂಗ್ ಪ್ರಾಂತ್ಯದಲ್ಲಿ ಬರುತ್ತೆ. ಸೊ ಇದರಿಂದ ಅವರ ಒಂದು ಟ್ರೇಡ್ ರೂಟ್ಸ್ ಅಂತಕ್ಕಂಥದ್ದು ತುಂಬಾ ಸುಲಭವಾಗ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಸೊ ಇದರಲ್ಲಿ ಹೈವೇಸ್ ಗಳನ್ನ, ಹೆದ್ದಾರಿಗಳನ್ನ ನಿರ್ಮಾಣ ಮಾಡ್ತಾರೆ, ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೆ ಅಲ್ಲಿ ರೈಲ್ವೆಗಳನ್ನ ನಿರ್ಮಾಣ ಮಾಡ್ತಾರೆ, ಎನರ್ಜಿ ಪ್ರಾಜೆಕ್ಟ್ಸ್ ಗಳನ್ನ ಮಾಡ್ತಾರೆ. ಸೊ ಇದರಿಂದ ಪಾಕಿಸ್ತಾನ್
ಎಕಾನಮಿ ಅಂತಕ್ಕಂಥದ್ದು ಮಾಡರ್ನೈಸೇಷನ್ ಅಥವಾ ಆಧುನೀಕರಣಗೊಳ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದ್ರ ಜೊತೆಗೆ ದೇ ಆಲ್ಸೋ ಕ್ರಿಯೇಟ್ ಸ್ಪೆಷಲ್ ಎಕನಾಮಿಕ್ ಝೋನ್ಸ್, ಅಂದ್ರೆ ವಿಶೇಷ ಆರ್ಥಿಕ ವಲಯಗಳನ್ನ ಕೂಡ ಕ್ರಿಯೇಟ್ ಮಾಡ್ತಾರೆ. ಸೊ ಇದು ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸ್ ಅಥವಾ ಈ ಒಂದು ವಿಶೇಷ ಆರ್ಥಿಕ ವಲಯಗಳೇನಿರ್ತವೆ, ಸೊ ಅಲ್ಲಿ ಕೆಲವೊಂದು ಕಂಡೀಷನ್ಸ್ ಅನ್ನ ಡೈಲ್ಯೂಟ್ ಮಾಡಲಾಗಿರುತ್ತೆ ಟು ಇಂಪ್ರೂವ್ ಇಂಡಸ್ಟ್ರೀಸ್. ಸೊ ಅದರಿಂದ ಆ ಒಂದು ಪ್ರದೇಶದಲ್ಲಿ ಬಂಡವಾಳ ಹೂಡಿಕೆ ಕೂಡ ಹೆಚ್ಚಾಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಸೊ ಗೋಲ್ಡನ್ ಡೋಮ್ ವ್ಯವಸ್ಥೆಯು ಯಾವ ರೀತಿಯ ಇಂಟರ್ಸೆಪ್ಟರ್ ಗಳನ್ನು ಸಂಯೋಜಿಸುತ್ತದೆ? ಸೊ ವಿಚ್ ಟೈಪ್ ಆಫ್ ಇಂಟರ್ಸೆಪ್ಟರ್ಸ್ ದ ಗೋಲ್ಡನ್ ಡೋಮ್ ಸಿಸ್ಟಮ್ ಇಂಟಿಗ್ರೇಟ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಗೋಲ್ಡನ್ ಡೋಮ್. ಗೋಲ್ಡನ್ ಡೋಮ್ ಅಂತಕ್ಕಂಥದ್ದು ಒಂದು ಡಿಫೆನ್ಸ್ ಸಿಸ್ಟಮ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಇತ್ತೀಚೆಗೆ ಆಪರೇಷನ್ ಸಿಂಧೂರ ನಡೆದಾಗ ಸೊ ಪಾಕಿಸ್ತಾನದವರು ಸಾಕಷ್ಟು ಮಿಸೈಲ್ ಅಟ್ಯಾಕ್ಸ್ ಅಥವಾ ಡ್ರೋನ್ ಅಟ್ಯಾಕ್ಸ್ ಮಾಡಿದ್ರು ಅಂತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಬಟ್ ಅದನ್ನ ನಮ್ಮ ಭಾರತ ದೇಶದ ಡಿಫೆನ್ಸ್ ಸಿಸ್ಟಮ್ ಸಕ್ಸಸ್ಫುಲ್ ಆಗಿ ಅದನ್ನ ನ್ಯೂಟ್ರಲೈಸ್ ಮಾಡಿದೆ ಅಂತ ನಾವು ಸುದ್ದಿಗಳಲ್ಲಿ ಓದಿರ್ತೇವೆ. ಅದೇ ರೀತಿ ಈಗ US ಅಂಡ್ ಹಲವಾರು ರಾಷ್ಟ್ರಗಳು, ಯಾವ್ಯಾವ ರಾಷ್ಟ್ರ ಅಂತ ನಾನು ಮುಂದೆ ಹೇಳ್ತೇನೆ, ಸೊ ಇವರೆಲ್ಲ ಜಂಟಿಯಾಗಿ ಒಂದು ಗೋಲ್ಡನ್ ಡೋಮ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಒಂದು ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ ಆಗಿರುತ್ತೆ. ಹಾಗಿದ್ರೆ ಯಾವ ರೀತಿಯ ಪ್ರದೇಶಗಳಿಂದ ಬರ್ತಕ್ಕಂಥ ಅಟ್ಯಾಕ್ಸ್ ಗಳನ್ನ ಇದು ತಡಿತಕ್ಕಂಥ ಸಾಮರ್ಥ್ಯ ಇರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏರ್ ಬಾರ್ನ್, ಅಂದ್ರೆ ಗಾಳಿಯಿಂದ ಬರ್ತಕ್ಕಂಥ ಒಂದು ಫಸ್ಟ್ ಈಸ್ ಲ್ಯಾಂಡ್ ಬೇಸ್ಡ್, ಅಂದ್ರೆ ಭೂಮಿಯಿಂದ ಬರ್ತಕ್ಕಂಥ ಅಟ್ಯಾಕ್ ಆಗಿರ್ಬೋದು, ಸಮುದ್ರದಿಂದ ಬರ್ತಕ್ಕಂಥದ್ದು ಸಿ ಬೇಸ್ ಆಗಿರ್ಬೋದು, ಈವನ್ ಬಾಹ್ಯಾಕಾಶ ಆಧಾರಿತ ಅಂದ್ರೆ ಕೆಲವೊಂದು ವೆಪನ್ಸ್ ಗಳನ್ನ ಸ್ಪೇಸ್ ಇಂದ ಕೂಡ ಲಾಂಚ್ ಮಾಡಬಹುದಾಗಿರುತ್ತೆ. ಆ ರೀತಿ ಬರ್ತಕ್ಕಂಥ ವೆಪನ್ಸ್ ಗಳನ್ನ ಸಕ್ಸಸ್ಫುಲ್ ಆಗಿ ಡಿಫೆನ್ಸ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ನ ಡೆವಲಪ್ ಮಾಡಲಿಕ್ಕೆ ಈಗ US ಅಪ್ರೂವ್ ಮಾಡಿರುತ್ತೆ. ಆ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಗೋಲ್ಡನ್ ಡೋಮ್ ಅಂತ ಹೇಳ್ತೇವೆ. ಸೊ ಈ ಆರ್ಟಿಕಲ್ ಅಲ್ಲಿ ನಾವು ಗೋಲ್ಡನ್ ಡೋಮ್ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಬಿಕಾಸ್ US ಪ್ರೆಸಿಡೆಂಟ್ has announced plans for golden dome missile system, so worth $175 billion ಇನಿಷಿಯೇಟಿವ್ ಆಗಿರುತ್ತೆ. ಸೊ ಇದು ಮಿಸೈಲ್ ಥ್ರೆಟ್ಸ್ ಏನಿರುತ್ತೆ ಅಂದ್ರೆ ಈ ಒಂದು ಕ್ಷಿಪಣಿಗಳ ಒಂದು ಬೆದರಿಕೆ ಏನಿರುತ್ತೆ, ಸೊ ಅದನ್ನ ಸಕ್ಸಸ್ಫುಲ್ ಆಗಿ ಬಂದ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇನ್ಕ್ಲೂಡಿಂಗ್ ಹೈಪರ್ಸಾನಿಕ್ ಮತ್ತೆ ಸ್ಪೇಸ್ ಬೇಸ್ಡ್ ವೆಪನ್ಸ್. ಹೈಪರ್ಸಾನಿಕ್ ಅಂದ್ರೆ ಶಬ್ದದ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥ ಕ್ಷಿಪಣಿಗಳಾಗಿರ್ಬೋದು, ಬಾಹ್ಯಾಕಾಶದಿಂದ ಬರ್ತಕ್ಕಂಥ ಕ್ಷಿಪಣಿಗಳಾಗಿರ್ಬೋದು, ಸೊ ಎಲ್ಲವನ್ನ ಕೂಡ ಸಕ್ಸಸ್ಫುಲ್ ಆಗಿ ಕೌಂಟರ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇದಕ್ಕಿರುತ್ತೆ. ಸೊ ಇದು ಮಲ್ಟಿ ಲೇಯರ್ಡ್ ಡಿಫೆನ್ಸ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಉತ್ತರ ಪ್ರಶ್ನೆಯಲ್ಲೇ ನಾನು ಆಲ್ರೆಡಿ ಕೊಟ್ಟಿದ್ದೆ. ಮಲ್ಟಿ ಲೇಯರ್ಡ್ ಅಂತ ಏನಕ್ಕೆ ಕರಿತೀವಿ ಅಂದ್ರೆ ಇದು ಗ್ರೌಂಡ್ ಬೇಸ್ಡ್ ಅಟ್ಯಾಕ್ಸ್ ಅನ್ನು ಸ್ಟಾಪ್ ಮಾಡುತ್ತೆ. ಅಂದ್ರೆ ನೆಲದ ಮೇಲಿಂದ ಮಾಡ್ತಕ್ಕಂಥ ಅಟ್ಯಾಕ್ ಆಗಿರ್ಬೋದು, ಸಮುದ್ರದ ಮುಖಾಂತರ ಮಾಡ್ತಕ್ಕಂಥ ಅಟ್ಯಾಕ್ ಆಗಿರ್ಬೋದು, ಸ್ಪೇಸ್ ಬೇಸ್ಡ್ ಇಂಟರ್ಸೆಪ್ಟರ್ಸ್ ಅಂದ್ರೆ ಬಾಹ್ಯಾಕಾಶದಿಂದ ಮಾಡ್ತಕ್ಕಂಥ ಒಂದು ಅಟ್ಯಾಕ್ಸ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ತಟಸ್ಥಗೊಳಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇದಕ್ಕಿರುತ್ತೆ. For the first time, the US will deploy weapons in space to intercept missile launch from other continents or even from space itself. ಅಂದ್ರೆ this is very important. So ಮೊದಲ ಬಾರಿಗೆ ಇತರ ಖಂಡಗಳಿಂದ ಅಥವಾ ಬಾಹ್ಯಾಕಾಶದಿಂದ ಅಂದ್ರೆ ಬೇರೆ ರಾಷ್ಟ್ರಗಳು ಸ್ಪೇಸ್ ಇಂದ ಬೇಕಾದರೂ ಅಟ್ಯಾಕ್ ಮಾಡಬಹುದಾಗಿರುತ್ತೆ ಅಥವಾ ಬೇರೆ ಕಾಂಟಿನೆಂಟ್ಸ್ ಇಂದ ಅಟ್ಯಾಕ್ ಮಾಡಬಹುದಾಗಿರುತ್ತೆ. ಈ ಒಂದು ಅಟ್ಯಾಕ್ ಗಳನ್ನ ಕೌಂಟರ್ ಮಾಡಲಿಕ್ಕೆ ಮೊದಲ ಬಾರಿಗೆ ಕ್ಷಿಪಣಿಗಳನ್ನ ಪ್ರತಿಬಂಧಿಸಲು ಅಮೆರಿಕವು ಬಾಹ್ಯಾಕಾಶದಲ್ಲಿ ಶಸ್ತ್ರಾಸ್ತ್ರಗಳನ್ನ ನಿಯೋಜನೆ ಮಾಡುತ್ತೆ. ಆಬ್ವಿಯಸ್ಲಿ ಇದನ್ನ ಸ್ಟಾರ್ಟ್ ಮಾಡಿದ ಕೂಡಲೇ ಬೇರೆ ರಾಷ್ಟ್ರಗಳು ಇದನ್ನ ಅಪೋಸ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಸೊ ಯಾವ ರಾಷ್ಟ್ರಗಳು ಇದನ್ನ ಅಪೋಸ್ ಮಾಡುತ್ತೆ ಅನ್ನೋದನ್ನ ಹೇಳೋದಕ್ಕಿಂತ ಮುಂಚೆ ಸೊ ಇದು ಯಾರ ನಾಯಕತ್ವದಲ್ಲಿ ಇದನ್ನ ಡೆವಲಪ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಜನರಲ್ ಮೈಕೆಲ್ ಗ್ಯೂಟ್ಲಿನ್ ಅಂತ ಹೇಳ್ತೇವೆ. ಸೊ ಇವರು US ನ ಸ್ಪೇಸ್ ಫೋರ್ಸ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ. ಸೊ ಇವರು ಈ ಒಂದು ಪ್ರಾಜೆಕ್ಟ್ ಅನ್ನ ಓವರ್ಸಿ ಮಾಡ್ತಾರೆ ಅಥವಾ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಸೊ ಇದು 2029 ವೇಳೆಗೆ ಸೊ ಇದನ್ನ ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ಇದನ್ನ ಅಪೋಸ್ ಮಾಡ್ಲಿಕ್ಕೆ ಫಸ್ಟ್ ಬರ್ತಕ್ಕಂಥವ್ರು ಆಬ್ವಿಯಸ್ಲಿ ಚೈನಾ ಮತ್ತೆ ರಷ್ಯಾ. ಸೊ ಇದನ್ನ ಕ್ರಿಟಿಸೈಸ್ ಮಾಡಿರ್ತಾರೆ. ಕಾರಣ ಏನು ಅಂದ್ರೆ ದಟ್ ಇಟ್ ಕುಡ್ ಟರ್ನ್ ಔಟರ್ ಸ್ಪೇಸ್ ಇಂಟು ಬ್ಯಾಟಲ್ ಫೀಲ್ಡ್, ಅಂದ್ರೆ ನಮ್ಮ ಒಂದು ಬಾಹ್ಯಾಕಾಶ ಒಂದು ಯುದ್ಧ ಭೂಮಿಯಾಗಿ ಪರಿವರ್ತನೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾಕಂದ್ರೆ US ಇದನ್ನ ಪ್ರಾರಂಭ ಮಾಡಿದ್ರೆ ಪ್ಯಾರಲಲ್ಲಿ ಆಲ್ ನೇಷನ್ಸ್ ಅಂದ್ರೆ ಯಾರ್ಯಾರು ಬಲಿಷ್ಠ ರಾಷ್ಟ್ರಗಳಿರ್ತವೆ ಸೊ ಇವೆಲ್ಲ ಇದೇ ರೀತಿಯ ಒಂದು ಪ್ರಯತ್ನಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡೋದ್ರಿಂದ ಆ ಬಾಹ್ಯಾಕಾಶ ಅಂತಕ್ಕಂಥದ್ದು ಒಂದು ಯುದ್ಧ ಭೂಮಿಯಾಗಿ ಕನ್ವರ್ಟ್ ಆಗ್ಬೋದು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಚೈನಾ ಮತ್ತು ರಷ್ಯಾ ನೀಡಿರ್ತಕ್ಕಂಥದ್ದು ನಮ್ಗೆ ಇಲ್ಲಿ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7.
ಬ್ರಿಟಿಷ್ ಸರ್ಕಾರವು ಯಾವ ನಿಯಮದ ಅಡಿಯಲ್ಲಿ ಸತಿ ಪದ್ಧತಿಯನ್ನು ನಮ್ಮ ಭಾರತ ದೇಶದಲ್ಲಿ ನಿಷೇಧಿಸಿತು? ಅಂಡರ್ ವಿಚ್ ರೆಗ್ಯುಲೇಷನ್ ವಾಸ್ ಸತಿ ಬ್ಯಾಂಡ್ ಬೈ ಬ್ರಿಟಿಷ್ ಗವರ್ನಮೆಂಟ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರೆಗ್ಯುಲೇಷನ್ ನಂಬರ್ 17 ಏನಿರುತ್ತೆ, ಸೊ ಇದರ ಅನ್ವಯ ನಮ್ಮ ಭಾರತ ದೇಶದಲ್ಲಿ ಸತಿ ಪದ್ಧತಿಯನ್ನ ನಿಷೇಧ ಮಾಡಲಾಗಿರುತ್ತೆ. ಸತಿ ಪದ್ಧತಿಯ ಬಗ್ಗೆ ಪ್ರಶ್ನೆ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ರಾಜಾ ರಾಮ್ ಮೋಹನ್ ರಾಯ್ ಜಯಂತಿ 2025. ಸೊ ಈ ವರ್ಷ ನಾವು ಮಾಡ್ತಾ ಇರ್ತಕ್ಕಂಥದ್ದು ಅವರ 253ನೇ ಹುಟ್ಟು ಹಬ್ಬ ವಾರ್ಷಿಕೋತ್ಸವವಾಗಿರುತ್ತೆ. ಸೊ ಮೇ 22ನೇ ತಾರೀಕಿನಂದು 253ನೇ ಹುಟ್ಟು ಹಬ್ಬದ ವಾರ್ಷಿಕೋತ್ಸವವನ್ನು ನಾವು ಆಚರಣೆ ಮಾಡಿರ್ತೇವೆ. ಸೊ 1772ರಲ್ಲಿ ಅವರ ಜನನ ಆಗಿರುತ್ತೆ. ಸೊ ಇವರು ಪಯನೀರಿಂಗ್ ಸೋಷಿಯಲ್ ರಿಫಾರ್ಮರ್ ಆಗಿರ್ತಾರೆ, ಅಂದ್ರೆ ಒಬ್ಬ ಪ್ರವರ್ತಕ ಸಮಾಜ ಸುಧಾರಕರಾಗಿರ್ತಾರೆ. ಫಾದರ್ ಆಫ್ ಇಂಡಿಯನ್ ರಿನೈಸೆನ್ಸ್ ಅಂತ ಹೇಳ್ತೇವೆ, ಅಂದ್ರೆ ನಮ್ಮ ಭಾರತ ದೇಶದ ನವೋದಯದ ಪಿತಾಮಹ ಅಂತ ನಾವು ಬಾಲಗಂಗಾಧರ್ ತಿಲಕ್ರವರನ್ನ ಕರೀಬೋದಾಗಿರುತ್ತೆ. ಸೊ ಇವರ ಕಾಂಟ್ರಿಬ್ಯೂಷನ್ಸ್ ಏನು ಅಂತ ನಾವು ನೋಡೋದಾದ್ರೆ ಅಬಾಲಿಷಿಂಗ್ ಸತಿ, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸತಿ ಪದ್ಧತಿ ಏನಿತ್ತು ಅಂದ್ರೆ ಗಂಡ ಸತ್ತಾಗ ಅದೇ ಚಿತೆಯಲ್ಲಿ ಬದುಕಿರ್ತಕ್ಕಂಥ ಅವರ ಹೆಂಡತಿಯನ್ನ ಸಾಯಿಸ್ತಕ್ಕಂಥ ಒಂದು ಪದ್ಧತಿ ಏನಿರುತ್ತೆ, ಸೊ ಅದನ್ನ ಹೋಗಲಾಡಿಸ್ಲಿಕ್ಕೆ ಅಥವಾ ರದ್ದುಗೊಳಿಸ್ಲಿಕ್ಕೆ ಸೊ ಇವರು ಪ್ರಮುಖ ಪಾತ್ರವನ್ನ ವಹಿಸಿರ್ತಾರೆ. ಅದ್ರ ಜೊತೆಗೆ ವಿಮೆನ್ಸ್ ರೈಟ್ಸ್, ಮಹಿಳಾ ಹಕ್ಕುಗಳು, ಅದ್ರ ಜೊತೆಗೆ ಅಡ್ವೊಕೇಟಿಂಗ್ ಫಾರ್ ಮಾಡರ್ನ್ ಎಜುಕೇಶನ್, ಆಧುನಿಕ ಶಿಕ್ಷಣಕ್ಕಾಗಿ ಪ್ರತಿಪಾದನೆ ಮಾಡ್ತಕ್ಕಂಥದ್ದು, ಫೌಂಡೇಶನ್ ಫಾರ್ ಪ್ರೋಗ್ರೆಸಿವ್ ರಿಫಾರ್ಮ್ಸ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಪ್ರಗತಿಪರ ಸುಧಾರಣೆಗಳನ್ನ ಮಾಡುವ ಒಂದು ಕ್ಷೇತ್ರಗಳೇನಿರುತ್ತೆ, ಸೊ ಅದಕ್ಕೆ ಅಡಿಪಾಯ ಹಾಕಿದ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಸೊ ಇವರ ಒಂದು ಎಫರ್ಟ್ಸ್ ನ ಕಾರಣದಿಂದ ನಮ್ಮ ಭಾರತ ದೇಶದಲ್ಲಿ ಈ ಸತಿ ಸಿಸ್ಟಮ್ ಅಂತಕ್ಕಂಥದ್ದು 1829 ಇದನ್ನ ರದ್ದು ಮಾಡಲಾಗುತ್ತೆ. ಸೊ ಇದನ್ನ ಬ್ರಿಟಿಷ್ ಗವರ್ನಮೆಂಟ್ ಬ್ಯಾನಿಂಗ್ ಅಂಡರ್ ದಿ ರೆಗ್ಯುಲೇಷನ್ ನಂಬರ್ 17 ನ ಅಡಿಯಲ್ಲಿ ಸೊ ಈ ಒಂದು ಪದ್ಧತಿಯನ್ನ ಸಂಪೂರ್ಣವಾಗಿ ರದ್ದು ಮಾಡಲಾಗುತ್ತೆ. ಸೊ ಅದರ ಜೊತೆಗೆ ಇವರು ಬ್ರಹ್ಮೋ ಸಮಾಜವನ್ನ ಕೂಡ ಸ್ಥಾಪನೆ ಮಾಡ್ತಾರೆ. ಸೊ ದಟ್ ವಾಸ್ ಇನ್ ದ ಇಯರ್ 1828 ಅಲ್ಲಿ ಇವರು ಬ್ರಹ್ಮ ಸಮಾಜವನ್ನ ಅಥವಾ ಬ್ರಹ್ಮೋ ಸಮಾಜವನ್ನ ಕೂಡ ಸ್ಥಾಪನೆ ಮಾಡ್ತಾರೆ. ಸೊ ಇದರ ಉದ್ದೇಶ ಏನು ಅಂದ್ರೆ ಇಟ್ ಇಸ್ ಅ ಸೋಷಿಯೋ ರಿಲಿಜಿಯಸ್ ಮೂವ್ಮೆಂಟ್ ಪ್ರಮೋಟಿಂಗ್ ಮೋನೋಥಿಯಿಸಮ್, ರಾಷನಲಿಸಮ್ ಮತ್ತೆ ಸೋಷಿಯಲ್ ಈಕ್ವಾಲಿಟಿ ಅಂತ ಹೇಳ್ತೇವೆ. ಸೊ ಮೋನೋಥಿಯಿಸಮ್ ಅಂದ್ರೆ ಏಕದೇವತಾವಾದ, ವೈಚಾರಿಕತೆ ಮತ್ತು ಸಾಮಾಜಿಕ ಸಮಾನತೆಯನ್ನ ಉತ್ತೇಜನ ಮಾಡ್ತಕ್ಕಂಥ ಒಂದು ಸಾಮಾಜಿಕ ಧಾರ್ಮಿಕ ಚಳುವಳಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ರಹ್ಮ ಸಮಾಜ ಅಂತ ಹೇಳ್ತೇವೆ. ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1828ರಲ್ಲಿ ಈ ಒಂದು ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಎಜುಕೇಶನಲ್ ರಿಫಾರ್ಮ್ಸ್ ಅಂದ್ರೆ ಶೈಕ್ಷಣಿಕ ಸುಧಾರಣೆಗಳಲ್ಲೂ ಕೂಡ ಇವರು ಕೊಡುಗೆಯನ್ನ ಕೊಟ್ಟಿರ್ತಾರೆ. ಸೊ ಇವರು ಈ ಮಾಡರ್ನ್ ಎಜುಕೇಶನ್, ಸೈಂಟಿಫಿಕ್ ಲರ್ನಿಂಗ್ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಕಲಿತಕ್ಕಂಥದ್ದು, ಅಂದ್ರೆ ವೈಜ್ಞಾನಿಕ ಕಲಿಕೆ ಮಾಡ್ತಕ್ಕಂಥದ್ದು, ಇಂಗ್ಲಿಷ್ ಭಾಷೆಯನ್ನ ಕಲಿಕೆ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲವನ್ನ ಪ್ರತಿಪಾದಿಸಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಅದ್ರ ಜೊತೆಗೆ ಇವರೊಂದು ಒಂದು ಪಬ್ಲಿಕೇಶನ್ ಅನ್ನ ಮಾಡ್ತಾರೆ, ಅಂದ್ರೆ ಒಂದು ಪ್ರಕಟಣೆಯನ್ನ ಮಾಡ್ತಾರೆ. ಅದನ್ನ ನಾವು ಸಂಬದ್ ಕೌಮುದಿ ಅಂತ ಹೇಳ್ತೇವೆ. ಸೊ ಇದನ್ನ ನಾವು ಸಂಬದ್ ಕೌಮುದಿ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಫ್ರೀಡಮ್ ಆಫ್ ಸ್ಪೀಚ್, ಪ್ರೆಸ್ ಮತ್ತೆ ವಿಮೆನ್ಸ್ ಎಂಪವರ್ಮೆಂಟ್ ಬಗ್ಗೆ ಅವರು ಬೆಂಬಲವನ್ನ ನೀಡ್ತಾರೆ. ಅಂದ್ರೆ ವಾಕ್ ಸ್ವಾತಂತ್ರ್ಯ ಆಗಿರ್ಬೋದು, ಪತ್ರಿಕಾ ಸ್ವಾತಂತ್ರ್ಯ ಆಗಿರ್ಬೋದು, ಮತ್ತೆ ಮಹಿಳಾ ಸಬಲೀಕರಣವನ್ನ ಬೆಂಬಲಿಸ್ತಕ್ಕಂಥ ಸಂಬದ್ ಕೌಮುದಿಯನ್ನ ಇವರು ಪ್ರಕಟಣೆ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇವರ ಡಿಪ್ಲೊಮ್ಯಾಟಿಕ್ ರೋಲ್ ಕೂಡ ಇರುತ್ತೆ, ಅಂದ್ರೆ ರಾಜತಾಂತ್ರಿಕ ಪಾತ್ರವನ್ನ ಕೂಡ ವಹಿಸಿರ್ತಾರೆ. ಸೊ ಅವರು ಮುಘಲ್ ಎಂಪರರ್ ಅಕ್ಬರ್ II ಇವರ ಸಮಯದಲ್ಲಿ ಟು ಬ್ರಿಟನ್ ಸೀಕಿಂಗ್ ಬೆಟರ್ ಗವರ್ನೆನ್ಸ್ ಫಾರ್ ಇಂಡಿಯಾ, ಅಂದ್ರೆ ಭಾರತ ದೇಶಕ್ಕಾಗಿ ನೀವು ಉತ್ತಮವಾದ ಆಡಳಿತವನ್ನ ಕೊಡಬೇಕು ಅಂತಕ್ಕಂಥ ಒಂದು ರಾಜತಾಂತ್ರಿಕ ಮನವಿಯನ್ನ ಕೂಡ ಅವರು ಮೊಘಲ್ ಚಕ್ರವರ್ತಿ ಅಕ್ಬರ್ II ನ ಸಮಯದಲ್ಲಿ ರಾಜತಾಂತ್ರಿಕ ವ್ಯವಸ್ಥೆಯಲ್ಲೂ ಕೂಡ ಅವರು ಕಾರ್ಯನಿರ್ವಹಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಲಾಜಿಕಲ್ ಡೈವರ್ಸಿಟಿ 2025. ಇದನ್ನು ನಾವು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆ ದಿನ ಅಂತ ಹೇಳ್ತೇವೆ. ಸೊ ಅನೇಕ ಪ್ರಾಣಿಗಳು, ನಮ್ಮ ಭೂಭಾಗದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿ, ಪಕ್ಷಿ, ಗಿಡ, ಮರ ಇವೆಲ್ಲವನ್ನ ಒಟ್ಟಿಗೆ ಸೇರಿಸಿ ನಾವು ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆ ಅಂತ ಹೇಳ್ತೇವೆ. ಸೊ ಇದರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ದಿನವನ್ನ ನಾವು ಇಂಟರ್ನ್ಯಾಷನಲ್ ಡೇ ಆಫ್ ಬಯೋಡೈವರ್ಸಿಟಿ ಅಂತ ಹೇಳ್ತೇವೆ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ನಾವು ಮೇ 22ನೇ ತಾರೀಕು ಆಚರಣೆ ಮಾಡ್ತೇವೆ. ಹಾಗಿದ್ರೆ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಹಾರ್ಮೋನಿ ವಿತ್ ನೇಚರ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಅಂದ್ರೆ ಪ್ರಕೃತಿಯೊಂದಿಗೆ ಸಾಮರಸ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ಅಂತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದು ಹೇಗೆ ಕ್ರಿಯೇಟ್ ಆಯಿತು, ಈ ಒಂದು ದಿನ ಹೇಗೆ ಹುಟ್ಟಿತು ಅನ್ನೋದನ್ನ ನಾವು ನೋಡೋದಾದ್ರೆ
The day commemorates the adoption of the Convention on Biological Diversity. ಅದನ್ನು ನಾವು CBD ಅಂತ ಹೇಳ್ತೇವೆ. ಸೊ ಅದನ್ನು 1992 ಅಲ್ಲಿ ರಿಯೋ ಡಿ ಜೆನೇರೋದಲ್ಲಿ ಅರ್ತ್ ಸಮಿಟ್ ಅಂತ ನಡೆಯುತ್ತೆ. ಅರ್ತ್ ಸಮಿಟ್ ಅಂದರೆ ಭೂ ಶೃಂಗಸಭೆ ಅಂತ ಹೇಳ್ತೇವೆ. ಸೊ ಈ ಒಂದು ಶೃಂಗಸಭೆಯನ್ನು 1992ರಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಈ ಒಂದು ಭೂ ಶೃಂಗಸಭೆಯಲ್ಲಿ ಜೈವಿಕ ವೈವಿಧ್ಯತೆಯ ಸಮಾವೇಶವನ್ನು ಅಳವಡಿಸಿಕೊಂಡಿರ್ತಾರೆ. ಆ ಜೈವಿಕ ವೈವಿಧ್ಯತೆ ಕನ್ವೆನ್ಷನ್ ಅಥವಾ ಸಮಾವೇಶವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ದಿನವನ್ನು ಸ್ಮರಿಸುವುದು ಈ ಒಂದು ದಿನಾಂಕದ ಒಂದು ಮಹತ್ವವಾಗಿರುತ್ತೆ. ಹಾಗಿದ್ರೆ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. CBD ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಈ CBD ಅಂತಕ್ಕಂಥದ್ದು ಮಲ್ಟಿಲ್ಯಾಟ್ರಲ್ ಟ್ರೀಟಿ ಆಗಿರುತ್ತೆ. ಅಂದ್ರೆ ಒಂದು ಬಹುವಲಯದ ಒಪ್ಪಂದವಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಇದರ ಉದ್ದೇಶ, ಗುರಿ ಏನು ಅಂತ ನಾವು ನೋಡೋದಾದ್ರೆ ಕನ್ಸರ್ವಿಂಗ್ ಬಯೋಡೈವರ್ಸಿಟಿ, ಅಫ್ಕೋರ್ಸ್ ಹೆಸರಲ್ಲೇ ಇದೆ, ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಸಸ್ಟೈನಬಲ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಅಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಸುಸ್ಥಿರವಾಗಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಅಂಡ್ ಎನ್ಶೂರಿಂಗ್ ಫೇರ್ ಅಂಡ್ ಈಕ್ವಿಟಬಲ್ ಶೇರಿಂಗ್ ಆಫ್ ಬೆನಿಫಿಟ್ಸ್ ಫ್ರಮ್ ಜೆನೆಟಿಕ್ ರಿಸೋರ್ಸಸ್, ಅಂದರೆ ಈ ಅನುವಂಶೀಯ ಸಂಪನ್ಮೂಲಗಳಿಂದ ಬರ್ತಕ್ಕಂಥ ಪ್ರಯೋಜನಗಳೇನಿರುತ್ತೆ ಇದನ್ನು ನ್ಯಾಯಯುತವಾಗಿ ಎಲ್ಲ ರಾಷ್ಟ್ರಗಳೊಂದಿಗೆ ಹಂಚಿಕೊಳ್ಳಬೇಕು ಅನ್ನೋ ಕಾರಣದಿಂದ ಜೈವಿಕ ವೈವಿಧ್ಯತೆಯ ಸಮಾವೇಶವನ್ನು ರೂಪಿಸ್ತಾರೆ. ಸೊ ಇದನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಅರ್ತ್ ಸಮಿಟ್ 1992, ಆಸ್ ಐ ಟೋಲ್ಡ್ ಯು ಬಿಫೋರ್. ಸೊ ಭೂ ಶೃಂಗಸಭೆಯಲ್ಲಿ 1992ರಲ್ಲಿ ಇದನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ಬಟ್ ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು 1993ರಲ್ಲಿ ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥ ಒಂದು ಕನ್ವೆನ್ಷನ್ ಆಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ನೋಡೋದಾದ್ರೆ, ಫಸ್ಟ್ ಆಬ್ಜೆಕ್ಟಿವ್ ನಮ್ಗೆ ಆಲ್ರೆಡಿ ಗೊತ್ತು, ಬಯೋಡೈವರ್ಸಿಟಿಯನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು. ಸಸ್ಟೈನಬಲ್ ಯೂಸ್ ಅಂದ್ರೆ ಸುಸ್ಥಿರ ಬಳಕೆಯನ್ನ ಉತ್ತೇಜನ ಮಾಡ್ತಕ್ಕಂಥದ್ದು. ಅಂಡ್ ಈಕ್ವಿಟಬಲ್ ಬೆನಿಫಿಟ್ ಶೇರಿಂಗ್ ಆಫ್ ಜೆನೆಟಿಕ್ ರಿಸೋರ್ಸಸ್, ಅಂದ್ರೆ ಈ ಒಂದು ಅನುವಂಶೀಯ ಸಂಪನ್ಮೂಲಗಳಿಂದ ಬರ್ತಕ್ಕಂಥ ಪ್ರಯೋಜನಗಳನ್ನ ಸಮಾನಾಂತರವಾಗಿ ಹಂಚಿಕೊಳ್ತಕ್ಕಂಥದ್ದು ಇದರ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಸೊ ಇದರ ಅಡಿಯಲ್ಲಿ ಕೆಲವೊಂದು ಒಪ್ಪಂದಗಳನ್ನ ಮಾಡ್ಕೊಂಡಿರ್ತಾರೆ. ಆ ಒಪ್ಪಂದಗಳು ಯಾವುದು ಅಂತ ನಾವು ನೋಡೋದಾದ್ರೆ, ಫಸ್ಟ್ ಒನ್ ಇಸ್ ಕಾರ್ಟಾಜಿನಾ ಪ್ರೋಟೋಕಾಲ್ ಅಂತ ಕರೀತೇವೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಾರೆ. ಸೊ ಈ ಒಂದು ಕಾರ್ಟಾಜಿನಾ ಪ್ರೋಟೋಕಾಲ್ ಅಥವಾ ಶಿಷ್ಟಾಚಾರವನ್ನ 2000ನೇ ಇಸ್ವಿಯಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡಿರ್ತೇವೆ. ಸೊ ಏನಿದು ಕಾರ್ಟಾಜಿನಾ ಪ್ರೋಟೋಕಾಲ್ ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ, regulates the movement of living modified organisms to prevent environmental risks, ಅಂದ್ರೆ ಪರಿಸರ ಅಪಾಯಗಳನ್ನು ತಡೆಗಟ್ಟುವಲ್ಲಿ ಜೀವಂತ ಮಾರ್ಪಡಿಸಿದ ಜೀವಿಗಳ ಚಲನೆಯನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು. ಏನಿದು ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂದ್ರೆ, ಇದಕ್ಕೊಂದು ಸಿಮಿಲರ್ ಎಕ್ಸಾಂಪಲ್ ಅನ್ನ ನಾವು ಕೊಡೋದಾದ್ರೆ, ಈ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ಕೇಳಿರ್ತೀರ, ಅಂದ್ರೆ ಕುಲಾಂತರಿ ಬೆಳೆಗಳು ಅಂತ ನೀವು ಕೇಳಿರ್ತೀರ. ಸೊ ಇದರಲ್ಲಿ ಆ ಒಂದು ಜೀವಿಯ DNA ಏನಿರುತ್ತೆ ಅದರಲ್ಲಿ ಕೆಲವೊಂದು ಮಾಡಿಫಿಕೇಶನ್ಸ್ ಅನ್ನ ಮಾಡಿರ್ತಾರೆ. ಸೊ ಈ ರೀತಿಯ ಒಂದು ಕ್ರಿಯೇಷನ್ಸ್ ಏನಿರುತ್ತೆ ಅದು ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಮೂವ್ಮೆಂಟ್ ಏನಾಗುತ್ತೆ, ಸೊ ಅದನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಪ್ರೋಟೋಕಾಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾರ್ಟಾಜಿನಾ ಪ್ರೋಟೋಕಾಲ್ ಅಂತ ಕರಿತೇವೆ. ಸೊ ಇನ್ನೊಂದನ್ನ ನಾವು ನಗೋಯಾ ಪ್ರೋಟೋಕಾಲ್ ಅಂತ ಕರಿತೇವೆ. ಸೊ ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು 2010ರಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ. ಸೊ ನಗೋಯಾ ಪ್ರೋಟೋಕಾಲ್ ಉದ್ದೇಶ ಏನು ಅಂದ್ರೆ, ಬೆನಿಫಿಟ್ ಶೇರಿಂಗ್ ಆಫ್ ಜೆನೆಟಿಕ್ ರಿಸೋರ್ಸಸ್, ಅಂದ್ರೆ ಅನುವಂಶೀಯ ಸಂಪನ್ಮೂಲಗಳ ಒಂದು ಸಮಾನವಾಗಿರ್ತಕ್ಕಂಥ ಹಂಚಿಕೆ ಮಾಡೋದನ್ನ ಎನ್ಶೂರ್ ಮಾಡ್ತಕ್ಕಂಥದ್ದನ್ನ ನಾವು ನಗೋಯಾ ಪ್ರೋಟೋಕಾಲ್ ಅಂತ ಹೇಳ್ತೇವೆ. ಅದರ ಜೊತೆಗೆ ರೀಸೆಂಟ್ ಡೆವಲಪ್ಮೆಂಟ್ಸ್, ಇತ್ತೀಚಿನ ಕೆಲವೊಂದು ಬೆಳವಣಿಗೆಗಳನ್ನ ನಾವು ನೋಡೋದಾದ್ರೆ, ಕುನ್ಮಿಂಗ್ ಮಾಂಟ್ರಿಯಾಲ್ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ ವರ್ಕ್ ಅಂತ ಮಾಡ್ಕೊಂಡಿರ್ತಾರೆ. ಅಂದ್ರೆ ಕುನ್ಮಿಂಗ್ ಮಾಂಟ್ರಿಯಾಲ್ ಜಾಗತಿಕ ಜೀವ ವೈವಿಧ್ಯತೆ ಚೌಕಟ್ಟು ಅಂತ ಹೇಳ್ತೇವೆ. ಸೊ ಈ ಒಂದು ಚೌಕಟ್ಟಿನ ಅಡಿಯಲ್ಲಿ ಬೈ 2030 ವೇಳೆಗೆ ಬಯೋಡೈವರ್ಸಿಟಿ ಲಾಸ್, ಜೀವ ವೈವಿಧ್ಯತೆಯ ನಷ್ಟ ಏನಿರುತ್ತೆ ಸೊ ಅದನ್ನ ತಡೆಯುವ ಒಂದು ಚೌಕಟ್ಟನ್ನ 2030 ಒಳಗೆ ನಾವು ಅಚೀವ್ ಮಾಡಬೇಕು ಅಂತಕ್ಕಂಥ ಒಂದು ಫ್ರೇಮ್ ವರ್ಕ್ ಅನ್ನ ಸೊ ಇದರ ಅಡಿಯಲ್ಲಿ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಿರಬೇಕಾಗಿರುತ್ತೆ. ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ 16 ನಡೆಯುತ್ತೆ 2024ರಲ್ಲಿ. ಎಲ್ಲಿ ನಡೆಯುತ್ತೆ ಅಂದ್ರೆ ಕೊಲಂಬಿಯಾದ ಕ್ಯಾಲಿಯಲ್ಲಿ. ಸೊ ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ 16 2024ರಲ್ಲಿ ನಡೆಯುತ್ತೆ. ಸೊ ಈ ಒಂದು ಕಾನ್ಫರೆನ್ಸ್ ನಲ್ಲಿ ಮೇಜರ್ ಆಗಿ
ಡಿಸ್ಕಸ್ ಮಾಡಿರ್ತಕ್ಕಂಥ ಅಂಶಗಳು ಬಯೋಡೈವರ್ಸಿಟಿ ಫಿನಾನ್ಸಿಂಗ್ ಆ್ಯಂಡ್ ಕನ್ಸರ್ವೇಷನ್ ಸ್ಟ್ರಾಟಜೀಸ್. ಸೊ ಜೀವ ವೈವಿಧ್ಯತೆ ರಕ್ಷಣೆ ಮಾಡಬೇಕು, ಬಟ್ ಅದಕ್ಕೆ ಫಿನಾನ್ಸ್ ಹೇಗೆ ಬರುತ್ತೆ, ಹೇಗೆ ಹಣಕಾಸನ್ನು ನಾವು ಮೊಬಿಲೈಸೇಷನ್ ಮಾಡಬೇಕು, ಅದ್ರ ಜೊತೆಗೆ ಸ್ಟ್ರಾಟಜೀಸ್ ಕಾರ್ಯತಂತ್ರಗಳೇನು ಇದರ ಬಗ್ಗೆ ಸೊ ಈ ಒಂದು COP16 ಚರ್ಚೆಗಳನ್ನು ಮಾಡಲಾಗಿರುತ್ತೆ. ಸೊ ಇಲ್ಲಿಗೆ ಸೊ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 874. ಸೊ ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ. ಯು ಕ್ಯಾನ್ ಜಸ್ಟ್ ವಾಚ್ ದ ವಿಡಿಯೋ ಹಿಯರ್. ಸೊ ಗೋ ಥ್ರೂ ದ ಕ್ವೆಶ್ಚನ್ ಅಂಡ್ ಗಿವ್ ದಿ ಆನ್ಸರ್ ಇನ್ ದ ಕಮೆಂಟ್. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ಮೀಟ್ ಯು ವಿತ್ ನೆಕ್ಸ್ಟ್ ಎಪಿಸೋಡ್ ಆಫ್ ಕರೆಂಟ್ ಅಫೇರ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್.